भैष्मी सत्यागतं कृष्णं सत्यापाण्डवपूजितं मद्यन्तं व्यासराजार्ध्यविपर्यक्षधरं भजे मयि स्थितो मदङ्गेषु स्वतन्त्रो व्यक्तवान् हरिः स विष्णुश्च अस्मतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनो वा कायवृत्तयः ममैताः इति कर्तारम् उद्देश्यं च हरिं स्मरेत् धर्म विज्ञान वैराग्य परमेश्वर्यशालिनः आनन्दतीर्थ भगवत्पादान् वन्दे निरन्तरम् नौमिन्याय सुधादिवृद्धयमुनिं श्रीपादरत्सन्मणिं व्यासार्यान् विविधागमब्धिविहरान् श्रीवादिराजानपि वन्दे हंसपरं प्रभुत्तमगुरुन् वैदग्ध्यवरानिधिं श्रीसत्यव्रतराघवेन्द्रमुनिपान् सद्बोधसध्यानपान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओम् कान्ताकल्याणगुणैकधाम्ने नवद्युनाथप्रतिमप्रभाय नारायणाय किलकारणाय श्रीप्राणनाथाय नमस्करोमि। वासुदेव ತನ್ನ ಗುರುಗಳಾದ ಆ ಬ್ರಾಹ್ಮಣ ಗುರುಗಳಿಗೆ ಗ್ರಂಥವನ್ನ ಕೊಟ್ಟು ವಿಶೇಷವಾಗಿರುವಂತಹ ಗುರುಗಳ ಸೇವೆಯನ್ನ ಮಾಡುವಂತಹ ಕ್ರಮವನ್ನ ತೋರಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಆ ಗುರುಗಳು ಹೇಳಿದ್ರು, ನಾನು ಪಾಠವನ್ನ ಹೇಳದೇ ಇರತಕ್ಕಂತಹ ವಿಷಯಗಳನ್ನು ಕೂಡ ನೀನು ಪ್ರಸ್ತಾಪವನ್ನ ಮಾಡಿ ಆದ ಮೇಲೆ ನಿನಗೆ ನಾನು ಪಾಠ ಹೇಳತಕ್ಕಂತಹ ಅವಶ್ಯಕತೆ ಸರ್ವಥ ಇಲ್ಲ. ನನಗಿಂತಲೂ ಉತ್ತಮರಾಗಿರತಕ್ಕಂತಹ ಗುರುಗಳನ್ನ ನೀನು ಕಂಡು ನಿನ್ನ ಬುದ್ಧಿವಂತಿಕೆಗೆ ತಕ್ಕಂತೆ ಒಬ್ಬ ಉತ್ತಮರಾದ ಗುರುಗಳನ್ನ ನೀನು ಹೊಂದು ನನಗೆ ಉತ್ತಮವಾದ ಭವಿಷ್ಯ ನಿನಗಿದೆ ಎನ್ನುವ ವೃತ್ತಾಂತವನ್ನ ತಿಳಿಸಿ ಬೇರೆ ಗುರುಗಳ ಹತ್ರ ತೆರಳುವುದಕ್ಕೋಸ್ಕರವಾಗಿ ಈ ಗುರುಗಳು ಆಜ್ಞೆಯನ್ನ ಕೊಟ್ಟಿದ್ದಾರೆ. ನಾವು ಅನೇಕ ವಿಷಯಗಳ ಪ್ರಸ್ತಾಪವನ್ನ ಮಾಡುವಾಗ ಇದು ಸರಿನಾ ಅಂತ ಅನ್ನಿಸ್ತಾರೆ. ನಾವು ಇವತ್ತು ಎಲ್ಲರೂ ಗುರುಗಳಾಗ್ಬಿಟ್ಟಿದ್ದಾರೆ. ಇವತ್ತು ಭಾಗವತದಲ್ಲಿ ಹೇಳೋದು ಬೇರೆ ತರಹ. ಭಾಗವತದಲ್ಲಿ 24 ಜನ ಗುರುಗಳನ್ನ ಹೇಳಿದ್ದಾರಲ್ಲ, ಅಗ್ನಿಯಿಂದ ಪಾಠವನ್ನ ಕಲಿತೆ, ಭೂಮಿಯಿಂದ ಪಾಠವನ್ನ ಕಲಿತೆ. ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಹಲವು ಎಲ್ಲ ಪ್ರಸಂಗಗಳನ್ನ ಕಂಡು ಅದರಿಂದ ನಾನು ಪಾಠ ಕಲಿತೆ ಅಂದ ಮೇಲೆ ನಾನು ಒಬ್ಬರ ಹತ್ರ ಮಧ್ವೀಜ ಪಾಠ ಹೇಳಿಸ್ಕೊಂತೀನಿ, ಇನ್ನೊಬ್ಬರ ಹತ್ರ ಮಣಿಮಂದಿರ ಪಾಠ ಹೇಳಿಸ್ಕೊಂತೀನಿ, ಇನ್ನೊಬ್ಬರ ಹತ್ರ ತತ್ವನಿರ್ಣಯ ಪಾಠ ಹೇಳಿಸ್ಕೊಂತೀನಿ, ಇನ್ನೊಬ್ಬರ ಹತ್ರ ತಾತ್ಪರ್ಯ ಪಾಠ ಹೇಳಿಸ್ಕೊಂತೀನಿ ಅಂತ ನಾನು ಒಂದು 30-40 ಜನ ಗುರುಗಳನ್ನ ಹೇಳಿಸಿಕೊಂಡು ಪಾಠ ಹೇಳಿಸ್ಕೋಬಹುದಲ್ಲ. ಯಾಕೆ ಒಬ್ಬ ಗುರುಗಳನ್ನ ಬಿಟ್ಟು ಇನ್ನೊಬ್ಬರ ಗುರುಗಳ ಹತ್ರ ಹೋಗಬಾರದು ಅಂತ ನಿಯಮವನ್ನ ಮಾಡ್ತೀರಿ ಅಂತ ಭಾಗವತದ ಪ್ರಮಾಣವನ್ನ ಕೊಟ್ಟು ಏನಾದರೂ ಕೇಳಿದರೆ ಅದು ಪುತ್ರ ಆಚಾರ್ಯರು ಕೊಡ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿ ಎಲ್ಲರೂ ಕೂಡ ಭಾಗವತದಲ್ಲಿ ಅವನು ಪಾಠವನ್ನ ಕಲಿಲಿಕ್ಕೆ ಅಂತ ಹೋಗಿಲ್ಲ. ಪಾಠವನ್ನ ಗುರುಗಳ ಹತ್ರ ಅದೀಹಿ ಭಗವೋ ಬ್ರಹ್ಮೇತಿ ನನಗೆ ತತ್ವಜ್ಞಾನವನ್ನ ಕೊಡಿ ಅಂತ ಪಾಠವನ್ನ ಕಲಿಲಿಕ್ಕೆ ಹೋಗಿಲ್ಲ. ಇರತಕ್ಕಂತಹ ಪ್ರಸಂಗಗಳಿಂದ ಪಾಠವನ್ನ ಕಲಿತ. ನಾವು ಹಾಗೆ ನಮ್ಮ ಜೀವನದಲ್ಲಿ ಅನೇಕ ಪಾಠ ಕಲಿತಿದ್ದೇವೆ. ಕೆಂಡ ಇದೆ, ಸುಡತ್ತೆ. ಮೊದಲನೇ ಸಲ ನಮಗೆ ಗೊತ್ತಿಲ್ಲ, ಕೆಂಡವನ್ನ ಮುಟ್ಟಿದೆವು, ಕೈ ಸುಡು. ಆಗ ನಾವು 2ನೇ ಸಲ ನಾವು ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಯಾಕೆ? ಅದು ನನಗೆ ಸುಡತ್ತೆ. ಅಗ್ನಿಯಿಂದ ನಾನು ಪಾಠ ಕಲಿತೆ. ನಾವು ನಮ್ಮ ಜೀವನದಲ್ಲಿ ಆದ ಪ್ರಸಂಗಗಳಿಂದ ಪಾಠವನ್ನು ಕಲಿಯುವುದು ಅದು ಬೇರೆ. ಗುರುಗಳನ್ನ ಶರಣು ಹೊಕ್ಕಿ ಅದ್ಭುತವಾಗಿರತಕ್ಕಂತಹ ತತ್ವಜ್ಞಾನವನ್ನ ಅವರಿಂದ ಸಂಪಾದನೆ ಮಾಡತಕ್ಕಂಥದ್ದು ಅದು ಬೇರೆ. ಆ ಗುರುಗಳ ಮುಖಾಂತರ ತತ್ವಜ್ಞಾನವನ್ನು ಸಂಪಾದನೆ ಮಾಡತಕ್ಕಂತಹದ್ದೇನೊಂದು ತತ್ವಜ್ಞಾನವಿದೆ, ಆ ತತ್ವಜ್ಞಾನದ ವಿಚಾರ ಬಂದಾಗ ನಿರ್ಣಯವನ್ನು ಕೊಡ್ತಾರೆ. ಎಂದಿಗೂ 10 ಗುರುಗಳನ್ನ ಸರ್ವತ
ಪಾಠ ಕೇಳುವುದಕ್ಕೋಸ್ಕರವಾಗಿ ಇಟ್ಟುಕೊಳ್ಳಬಾರದು. ಒಬ್ಬರೇ ಗುರುಗಳು. ಮತ್ತೆ ಆ ಗುರುಗಳು ಅಕಸ್ಮಾತ್ ಕಮ್ಮಿ ಪಾಠ ಹೇಳಿದ್ರು ಅಥವಾ ಮಧ್ಯದಲ್ಲಿ ಅವರ ಆಯುಸ್ಸು ಸಂಪೂರ್ಣವಾಯಿತು ಅಥವಾ ಅವರೇನೆ ನನ್ಗಾಗಲ್ಲಪ್ಪ ವಯಸ್ಸಾಯ್ತು ಅಂತ ಇನ್ನೊಬ್ಬರ ಗುರುಗಳ ಹತ್ರ ಹೋಗುವುದಕ್ಕೆ ಆಜ್ಞೆಯನ್ನ ಕೊಟ್ಟರೆ ಖಂಡಿತವಾಗಿಯೂ ಕೇಳಬಹುದು. ಇಲ್ಲ ನಮಗೆ ಬಿಡಬೇಕು ಅಂತ ಮನಸ್ಸು ಬಂದರೆ ಯಾವ ಗುರುಗಳಿದ್ದಾರೆ ನಾವು ಪಾಠವನ್ನು ಕಲಿತಿರ್ತೇವೆ ಅವರಿಗಿಂತ ಕೆಳಗಿನ ಕಕ್ಷೆಯಲ್ಲಿರ್ತಕ್ಕಂತಹ ಚಿಕ್ಕವರಾದ ಗುರುಗಳ ಹತ್ರ ಪಾಠಕ್ಕೆ ಸರ್ವತಾ ಹೋಗಬಾರದು. ಹೋಗೋದಿದ್ದರೆ ಅವರಿಗಿಂತಲೂ ಉತ್ತಮೋತ್ತಮರಾದ ಯತಿಗಳು ಅಂತವರ ಹತ್ರ ಪಾಠಕ್ಕೆ ಹೋಗಬೇಕೇ ಹೊರತು ನಾನು 106 ಜನ ಗುರುನಿಟ್ಕೊಂಡಿರ್ತೀನಿ ಅಂತ ಹೇಳಿ ಕಂಡವರೆಲ್ಲರೂ ಗುರುಗಳಾಗ್ಬಿಟ್ರೆ ತತ್ವಜ್ಞಾನ ಬರಲ್ಲ. ಗುರುಗಳು ಮಾತ್ರ ಬಹಳ ಜನ. ಯಾಕೆ? ಇವ್ರ ಹತ್ರ ಹೋದಾಗ ಇವ್ರು ಪಾಠ ಮೊದಲಿಂದ ಪ್ರಾರಂಭ ಮಾಡ್ತಾರೆ, ಇನ್ನೊಬ್ಬರ ಹತ್ರ ಹೋದಾಗ ಇನ್ನೊಬ್ಬರು ಮೊದಲಿಂದ ಪ್ರಾರಂಭ ಮಾಡ್ತಾರೆ, ಇವನ್ ಕೊನೆ ತನಕ ಪಾಠ ಆಗುತ್ತೆ. ಅದಕ್ಕೆ ನಾನು ಉದ್ಧಾರವಾಗಬೇಕು ಅಂತ ಒಬ್ಬ ಗುರುಗಳನ್ನ ಹಿಡಿದು ಅವರು ಉಪದೇಶ ಮಾಡತಕ್ಕಂಥ ತತ್ವಜ್ಞಾನವನ್ನ ಅವರ ಸೇವೆಗೈದು ತತ್ವಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಧರ್ಮದ ಮಾರ್ಗದಿಂದ ಹರಿವಾರಿ ಗುರುಗಳ ಅನುಗ್ರಹದ ಅಪೇಕ್ಷೆಯುಳ್ಳವನಾಗಿ ಧರ್ಮಾರ್ಥ ಕಾಮ ಮೋಕ್ಷವನ್ನ ಅಪೇಕ್ಷೆ ಪಟ್ಟವನಾಗಿ ಮೋಕ್ಷದ ಅಪೇಕ್ಷೆ ಅದಕ್ಕೋಸ್ಕರವಾಗಿ ಧರ್ಮಾರ್ಥಗಳನ್ನ ಮಾಡಿಕೊಂಡಿದ್ದರೆ ಯಾವುದೇ ವಿಧವಾಗಿರ್ತಕ್ಕಂತಹ ಅಭ್ಯಂತರಗಳು ಇಲ್ಲ. ಅದನ್ನ ಇಲ್ಲಿ ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮಣನ ಹತ್ತಿರ ಅವರ ಅಧ್ಯಯನ ಮುಗಿತು, ತಮಗಿಂತಲೂ ಉತ್ತಮರಾದ ಹತ್ರ ಹೋಗುತ್ತವರು ಅದನ್ನು ಹೇಳಿದ್ರು. ಅವರೇ ಅಚ್ಯುತ ಪ್ರೇಕ್ಷ ತೀರ್ಥರು. ಇಲ್ಲಿ ಬರುವಾಗ ಅವರು ವಿಚಾರವನ್ನ ಮದ್ದು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದ ಮೇಲೆ ಯಾರ ಹತ್ರ ಹೋಗಬೇಕು ಅಂತ ವಿಚಾರವನ್ನ ಮಾಡುವಾಗ ಪಾಠಕ್ಕೆ ಯಾರ ಹತ್ರ ಹೋಗಬೇಕು ವಿಚಾರ ಮಾಡಲಿಲ್ಲ. ಅವರು ಮುಂದಿನ ನನ್ನ ನಡೆ ಹೇಗಿರಬೇಕು ಅಂತ ವಿಚಾರವನ್ನ ಮಾಡ್ತಾ ಇದ್ದಾರೆ. ಮಮ ಪ್ರಭೋ ನಾಪರತಾಹಿ ಶೋಭತೆ ವಿಷಸ್ತು ವಿಷ್ಣುಂ ಯದ ದಂಡಧಾರಣಂ ಹರಿಸ್ವಸಾನನ್ವ ಚಿರಾದ ಸದ್ಭಿದೆ ಭವೇದತೋ ನಾಸ್ತಿ ಚ ದಂಡಧಾರಕಃ. ಶ್ರೀಮದಾಚಾರ್ಯರು ವಿಚಾರವನ್ನು ಮಾಡದಂತೆ ನಾನು ಸನ್ಯಾಸವನ್ನ ಸ್ವೀಕಾರವನ್ನ ಮಾಡಿಕೊಂಡು ದಂಡವನ್ನ ಹಿಡಿದು ಅಥವಾ ಯಾವ ರೀತಿಯಾಗಿ ದುಷ್ಟರನ್ನ ಸಂಹಾರವನ್ನ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡ್ತಾರೆ ಆ ದಂಡವನ್ನ ಹಿಡಿದು. ಎರಡು ಕೆಲಸ ಜಗತ್ತಿನಲ್ಲಿ ಬಹಳ ದೊಡ್ಡ ಕೆಲಸ. ಎರಡು ಕೆಲಸ ಯಾವುದದು ಅಂತಂದ್ರೆ, ಒಂದು ರಾಜನಾಗಿ ತನ್ನ ಪ್ರಜೆಗಳನ್ನ ಧರ್ಮದ ಮಾರ್ಗದಲ್ಲಿ ಇಡುವಂತೆ ನೋಡಿಕೊಳ್ಳತಕ್ಕಂತಹದ್ದು ಮೊಟ್ಟ ಮೊದಲನೇ ಕೆಲಸ. ಆ ಕೆಲಸ ಇಲ್ಲ. ಸನ್ಯಾಸಿಗಳಾಗಿ ಉತ್ತಮವಾಗಿರ್ತಕ್ಕಂಥ ಧರ್ಮವನ್ನ ಜ್ಞಾನವನ್ನ ತನ್ನ ಶಿಷ್ಯರಿಗೆ ಹಂಚಿ ಅವರನ್ನ ಧರ್ಮ ಮಾರ್ಗದಲ್ಲಿ ಇಡಬೇಕು. ಇದೆರಡು ಕೆಲಸ. ಇವೆರಡು ಕೆಲಸದಲ್ಲಿ ಮೊದಲನೇ ಕೆಲಸ ಶ್ರೀಮದಾಚಾರ್ಯರು ಸ್ವೀಕಾರವನ್ನ ಮಾಡಬಹುದಾಗಿತ್ತಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹರಿಸ್ವಸ ನನ್ನ ಚಿರಾದ ಸದ್ವಿದೆ. ಹರಿಸ್ವಸ ಪರಮಾತ್ಮನ ತಂಗಿಯಾಗಿರ್ತಕ್ಕಂಥ ದುರ್ಗಾದೇವಿ ಸ್ವಲ್ಪೇ ದಿವಸಗಳಲ್ಲಿ ಅವತಾರವನ್ನ ಮಾಡಿ ಆ ಕೆಲಸವನ್ನ ಮಾಡೋರಿದ್ದಾರೆ. ಯಾವಾಗ ಏನು ಅಂತ ನಿರ್ಣಯವನ್ನ ಮಾಡಬೇಕು. ಅದಾದ ಮೇಲೆ ಆ ಕೆಲಸಕ್ಕೋಸ್ಕರವಾಗಿ ನನ್ನ ಅವಶ್ಯಕತೆ ಇಲ್ಲ, ನಾನು ದಂಡಧಾರಕ ಯತಿಯಾಗ್ತೇನೆ, ಆ ದಂಡವನ್ನ ಹಿಡಿತೇನೆ, ಆ ದಂಡವನ್ನ ಗಟ್ಟಿಯಾಗಿ ಆ ದಂಡವನ್ನ ಹಿಡಿದು ಜನರಿಗೆ ಅದ್ಭುತವಾದ ತತ್ವಜ್ಞಾನವನ್ನ ಕೊಟ್ಟು ಜನರನ್ನ ಅರ್ಥಾತ್ ಭಗವಂತನ ಭಕ್ತರನ್ನ ನಾನು ಧರ್ಮದ ಮಾರ್ಗಕ್ಕೆ ಕರೆದುಕೊಂಡು ಬರ್ತೇನೆ ಅಂತ ಈ ವಿಧವಾದ ಉತ್ತರವನ್ನ ತಾವು ಚಿಂತನೆಯನ್ನ ಮಾಡಿ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ. ಒಂದೊಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾನೆ. ಎಲ್ಲವನ್ನ ತ್ಯಾಗವನ್ನ ಮಾಡಿ ಸಮಸ್ತ ಸನ್ಯಾಸ ಎಲ್ಲರದರ ತ್ಯಾಗವನ್ನ ಮಾಡಿ ಒಂದೇ ಒಂದು ಮಾತಲ್ಲಿ ಇಟ್ಕೊಳ್ಳು. ಎಲ್ಲವನ್ನ ತ್ಯಾಗವನ್ನ ಮಾಡಿದ ಶಬ್ದಕ್ಕೆ ದೇವರನ್ನು ಕೂಡ ಬಿಟ್ಬಿಡುವಂತ ಅರ್ಥವಾಗತ್ತೆ. ಹಾಗಲ್ಲ, ಭಗವಂತನ ಪ್ರಾಪ್ತಿಗೆ ಬೇಕಾಗಿರುವುದನ್ನ ಇಟ್ಟುಕೊಂಡು ಭಗವಂತನಿಗೆ ಬೇಡವಾದ ಅರ್ಥಾತ್ ಭಗವಂತನ ಪ್ರಾಪ್ತಿಗೆ ಬೇಡವಾಗಿರ್ತಕ್ಕಂತಹ ಉಳಿಕೆದೆಲ್ಲವನ್ನು ಕೂಡ ತ್ಯಾಗವನ್ನು ಮಾಡುವುದೇ ಸನ್ಯಾಸ. ಸನ್ಯಾಸ ಶಬ್ದಕ್ಕೆ ತ್ಯಾಗ ಎಂಬುವ ಅರ್ಥವನ್ನ ಇಟ್ಟುಕೊಂಡಾಗ ಈ ಅರ್ಥ.
ಇನ್ನು ಸಮ್ಯಕ್ ನ್ಯಸ್ಯತಿ, ಭಗವಂತನಲ್ಲಿಯೇನೆ ಮನಸ್ಸನ್ನ ಇಡೋದು ಅಂದ್ರೆ ಅರ್ಥವೇನು? ಉಳಿದುದನ್ನು ಬಿಡೋದು ಅಂತಾನೆ ತಾತ್ಪರ್ಯ. ಹೀಗಾಗಿ ಸನ್ಯಾಸ ಶಬ್ದಕ್ಕೆ ಭಗವಂತನನ್ನೇ ಚೆನ್ನಾಗಿ ಮನಸ್ಸನ್ನು ಇಟ್ಟು ಉಳಿದಿದ್ರಲ್ಲಿ ತ್ಯಾಗ ಮಾಡುವುದೇ ಸನ್ಯಾಸದ ಶಬ್ದಕ್ಕೆ ಅರ್ಥ. ಅದನ್ನು ನಾನು ಮಾಡಿದರೆ ನಾನು ಅವತಾರ ಮಾಡುವುದಕ್ಕೆ ಅಂತ ಏನು ಭೂಮಿಯಲ್ಲಿ ಅವತಾರವನ್ನು ಮಾಡಿ ಬಂದಿದ್ದೇನೆ, ಯಾವ ಕೆಲಸಕ್ಕೋಸ್ಕರವಾಗಿ ನಾನು ಅವತಾರವನ್ನ ಮಾಡಿ ಬಂದಿದ್ದೇನೆ ಅದು ಪರಿಪೂರ್ಣವಾಗತ್ತೆ ಅನ್ನುವುದನ್ನ ತಾವು ವಿಚಾರವನ್ನ ಮಾಡಿ ಆಗ ತಮ್ಮ ತಂದೆ ತಾಯಿಗಳಿಗೆ ವಿಚಾರವನ್ನು ತಿಳಿಸಿದ್ರು. ನಾನು ಇನ್ನೂ ಸ್ವಲ್ಪ ಓದಬೇಕು ಅಂತ ಅನ್ಕೊಂಡಿದ್ದೇನೆ, ಒಳ್ಳೆ ಗುರುಗಳನ್ನ ಹುಡ್ಕೊಂಡು ಹೋಗ್ತೇನೆ ಅಂತ ಅಲ್ಲಿಂದ ಪ್ರಯಾಣವನ್ನ ಮಾಡಿದ್ದಾರೆ. ನನಾಮ ಮಾತ್ರ ಅಚ್ಯುತಮರ್ಥತೋಪಯಂ ಜನೋಚ್ಯುತ ಪ್ರೇಕ್ಷಮುದಾಹರ ಸ್ಫುಟಂ. ಅಚ್ಯುತ ಪ್ರೇಕ್ಷರು ಅಂತ ಅರ್ಥ. ಅಂದರೆ ಭಗವಂತನನ್ನ ಚೆನ್ನಾಗಿ ತಿಳಿದುಕೊಂಡವರು ಅಂತ ಒಂದರ್ಥ. ಇನ್ನೊಂದು ನ ಚ್ಯುತಿ, ಅವರು ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ಚ್ಯುತಿ ಇಲ್ಲದಿರ್ತಕ್ಕಂಥವರು, ಅಂತಹ ಅಚ್ಯುತ ನಾಮಕನಾದ ಭಗವಂತನ ಪ್ರೀತಿಗೆ ಪಾತ್ರರಾದವರು ಎಂಬುದಾಗಿ ಕರೀತಾ ಇದ್ದಾರೆ. ಅವರ ಹೆಸರಿಗೆ ತಕ್ಕಂತೆ ಇದ್ದರು ಅನ್ನುವುದನ್ನು ಕೂಡ ಉಲ್ಲೇಖವನ್ನ ಮಾಡಿ ಬಂದಿದ್ದಾರೆ. ಅಲ್ಲ, ಇವರೇ ಮತ್ತೆ ಶ್ರೀಮದಾಚಾರ್ಯಗ ಆಶ್ರಮ ಕೊಡ್ತಾರಲ್ವಾ? ಹೌದು. ಅಲ್ಲ ರೀ, ಇಡೀ ಜಗತ್ತಿಗೆ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರಿಗೆ ಇವರು ಆಶ್ರಮವನ್ನ ಕೊಡ್ತಾರೆ ಅಂದ್ರೆ ಅವರಲ್ಲಿ ಅಂತಹ ಯೋಗ್ಯತೆ ಇರಬೇಕಲ್ಲ. ಆ ಯೋಗ್ಯತೆ ಏನಿತ್ತು, ಎಲ್ಲಿಂದ ಬಂತು, ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಮಾಡಿಕೊಂಡು ಅದ್ಭುತವಾಗಿ ಉತ್ತರ ಕೊಡ್ತಾರೆ. ಪುರೇಶ ಕೃಷ್ಣಾಕರ ಸಿದ್ಧ ಶುದ್ಧಿಮತ್ ವರನ್ನ ಭುಕ್ಯಾಕಿಲ ಪಾಂಡವಾಲಯ ವಿಶೋಧಿತಾತ್ಮ ಮಧುಕುರ್ ಪ್ರವೃತ್ತಿಮ ಚಚಾರ ಕಾಂಕ್ಷಿತ್ ಪರಿವತ್ಸರಾಂ ಮುದಾ. ಪಾಂಡವರು ವನವಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ದಿವಸ 16,000 ಜನಕ್ಕೆ ಭೋಜನಕ್ಕೆ ಹಾಕ್ತಾರೆ. ಅಲ್ಲಿ ಯತಿಗಳಿದ್ರು, ಋಷಿಗಳಿದ್ರು, ಮುನಿಗಳಿದ್ರು, ತಪಸ್ವಿಗಳಿದ್ರು, ಬ್ರಾಹ್ಮಣರಿದ್ರು, ಎಲ್ಲ ತರಹದ ಜೀವರಾಶಿಗಳು ಇದ್ರು. ಅದರಲ್ಲಿ ಒಬ್ಬರಾದ ಇವರು ವಿಶೇಷವಾಗಿ ಭೀಮಸೇನ ದೇವರ ಹಸ್ತದಿಂದ ನೈವೇದ್ಯವಾದದ್ದು ಅಷ್ಟೇ ಅಲ್ಲ, ಕೃಷ್ಣ ಕರಸಿದ್ಧ ಶುದ್ಧಿಮತ್, ದ್ರೌಪದಿ ದೇವಿಯರು ಮಾಡಿರುವಂತಹ ಅಡಿಗೆಯ ಪ್ರಭಾವ, ಭೀಮಸೇನ ದೇವರ ಅದ್ಭುತವಾಗಿರ್ತಕ್ಕಂತಹ ನೈವೇದ್ಯಾದಿಗಳು, ಧರ್ಮರಾಜನ ವಿಶೇಷವಾಗಿರ್ತಕ್ಕಂತಹ ಸನ್ನಿವೇಶ, ಅಧ್ಯಕ್ಷತೆ, ಇವೆಲ್ಲರ ಪ್ರಭಾವದಿಂದ ಇವರಿಗೆ ಆ ಪುಣ್ಯ ಬಂದಿದೆ ಅಂತ ಉತ್ತರವನ್ನ ಕೊಡ್ತಾರೆ. ಯಾಕೆ ನಾವು ಯೋಗ್ಯರಾದವರ ಮನೆಯಲ್ಲಿ ದೊಡ್ಡವರು ನೈವೇದ್ಯ ಮಾಡಿದ, ದೊಡ್ಡವರು ಅಡಿಗೆ ಮಾಡದ್ದನ್ನ ನಾವು ಸ್ವೀಕಾರವನ್ನ ಮಾಡಬೇಕು ಅಂತಂದರೆ, ಯಾವ ವ್ಯಕ್ತಿಯಲ್ಲಿ ಎಲ್ಲರೂ ನಚಿತ ಪ್ರೇಕ್ಷರಾಗೋದಿಲ್ಲ, ಆದ್ರೆ ಯಾವ ವ್ಯಕ್ತಿಯಲ್ಲಿ ಯಾವ ವಿಧವಾದ ಯೋಗ್ಯತೆಗಳು ಆ ನೈವೇದ್ಯವಾದ ಪದಾರ್ಥವನ್ನ ಸ್ವೀಕಾರ ಮಾಡುವುದರಿಂದ ಬರ್ತದೆ ಅನ್ನುವುದನ್ನು ಕೂಡ ತೋರಿಸಿಕೊಡ್ತಾರೆ. ಅದಕ್ಕೆ ಯೋಗ್ಯರಾದವರ ಮನೆಯಲ್ಲಿ ಹಿರಿಯರು ದೊಡ್ಡವರು ಮಾಡಿದ ನೈವೇದ್ಯವನ್ನ ಸ್ವೀಕಾರವನ್ನ ಮಾಡೋದರಿಂದ ನಮ್ಮಲ್ಲಿ ನಿಶ್ಚಲವಾಗಿರ್ತಕ್ಕಂತಹ ದಾನಾದಿಗಳು ಬೆಳೀತವೆ. ಇನ್ನೊಂದು ಉತ್ತಮವಾಗಿರ್ತಕ್ಕಂತಹ ಯೋಗ್ಯತೆ ಅಂತ ಅನ್ನೋದು ಈ ಒಂದು ಆ ಭೀಮಸೇನ ದೇವರ, ಧರ್ಮರಾಜನ ಹಾಗೂ ದ್ರೌಪದಿ ದೇವಿಯರ ಅದ್ಭುತವಾಗಿರ್ತಕ್ಕಂತಹ ಅಡಿಗೆಗಳು, ಅವರ ಬಡಿಸುವಿಕೆ, ಅವರ ಉಪಚಾರ, ಇದರೆಲ್ಲದರಿಂದ ಅವರಿಗೆ ಅಂತಹ ಸಾಮರ್ಥ್ಯ, ಯೋಗ್ಯತೆ ಬಂದಿದೆ ಎನ್ನತಕ್ಕಂತಹ ಮಾತನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಇವರಿಗೆ ಅನೇಕ ವಿಧವಾಗಿರ್ತಕ್ಕಂತಹ ಪ್ರಶ್ನೆಗಳು ಉದ್ಭವವಾಗ್ತದೆ. ನಾನು ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರು ಪಾಠವನ್ನು ಹೇಳಬೇಕು. ಪಾಠವನ್ನು ಹೇಳುವಾಗ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ ಅಚ್ಯುತ ಪ್ರೇಕ್ಷರು. ನನಗೆ ನಮ್ಮ ಗುರುಗಳು ಹೇಳಿದ ಒಂದು ಮಾತಿದೆ, ಆ ಮಾತನ್ನ ಚೆನ್ನಾಗಿ ಗಮನ ಇಟ್ಟುಕೊಳ್ಳಿ ಅಂತ. ಆಗಿನ ಕಾಲದಲ್ಲಿ ಬಹಳ ನಾನೇ ಭಗವಂತ ಅನ್ನತಕ್ಕಂತಹದ್ದು ಬಹಳ ಇತ್ತು. ಆ ಮಾತನ್ನು ಇಟ್ಟುಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಮತ್ ಪರಂ ತ್ರಿಜುಂಭೇತ ಜಟಾಸ್ಫುಟಂ ಚಿತಿ ಇತೀಹ ಮಾಯಾ ಸಮಯೋಪಪಾದಿತಂ ನಿರನ್ವಯಾಸೋ ವ್ರತಮಾತ್ಮ ವಿಶ್ವಸೀಹಿ. ನಮ್ಮ ಗುರುಗಳು ನೋಡ್ರಿ, ಅವ್ರಿಗೆ ಅಚ್ಯುತ ಪ್ರೇಕ್ಷಾಚಾರ ಹತ್ರ ಸುಮಾರು ಜನ ಯತಿಗಳು ಪಾಠಕ್ಕೆ ಇರ್ತಿದ್ರು. ಅದರಲ್ಲಿ ಇವರು ಕೂಡ ಹೋಗಿ ಪಾಠಕ್ಕೆ ಕೂತ್ಕೊಂತಾ ಇದ್ರು.
ಕೂತ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರಂತೆ, ನಮ್ಮ ಗುರುಗಳು ತಾವು ಕಾಲವಾಗತಕ್ಕಂತಹ ಸಂದರ್ಭದಲ್ಲಿ ನನ್ಗೊಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ರು. ಅದನ್ನ ನಾನು ನಿಮಗೆ ಹೇಳ್ಬಿಡ್ತೀನಿ. ಯಾಕೆ? ನನ್ನ ಕಾಲವು ಹತ್ರ ಬಂತು. ಸಾಮಾನ್ಯವಾಗಿ ನಾವು ತಮಾಷೆಗೆ ಮಾತಾಡ್ತಿರ್ತೀವಿ. ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳುವಾಗ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ಹೇಳುವಂತಹ ಮಾತು ಏನಂತ, ನಾವಂತೂ ಏನ್ ಸಾಧನೆ ಮಾಡಲಿಲ್ಲ, ನಾವಂತೂ ಏನ್ ಪುಣ್ಯ ಸಂಪಾದನೆ ಮಾಡಿಲ್ಲ, ನಾವಂತೂ ಉನ್ನಾಟ ದಾನ ಧರ್ಮ ಮಾಡಿಲ್ಲ, ನೀವಾದ್ರೂ ಮಾಡಿ ಅಂತ ಮಕ್ಕಳಿಗೆ ಹೇಳ್ತೇವೆ. ಆ ಮಕ್ಕಳು ಅದನ್ನಷ್ಟೇ ತಗೊಂಡ್ರು. ಓಹೋ, ನಾವು ಹೋಗೋ ಕಾಲಕ್ಕೆ ನಮ್ಮ ಮಕ್ಕಳಿಗೆ ಹೇಳೋಗ್ಬೇಕು ಅಂತ ತಿಳ್ಕೊಂಡ್ರು. ಏನ್ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥವಾಗಿಲ್ಲ. ಅದ್ ನಾವು ತಮಾಷೆ ಮಾಡ್ತಿದ್ವಿ ವಿದ್ಯಾಪೀಠದಿದ್ದ. ನೋಡಪ್ಪ, ವಿದ್ಯಾಪೀಠದಲ್ಲಿ ನಾವಿದ್ವಿ, ಇಷ್ಟು ವರ್ಷ ನಾವಂತೂ ಏನು ಓದಿಲ್ಲ, ನೀವಾದ್ರೂ ಓದ್ರಿ ಅಂತ ನಮ್ಮ ಕೆಳಗಿನವ್ರು ಹೇಳೋ ಹಾಗೆ ಅವ್ರ ಕೆಳಗಿನವ್ರು ಹೇಳ್ತಾ ಹೋಗ್ತಿರ್ತಾರೆ. ಅವ್ರ ಮಕ್ಕಳು ಹೇಳಿದ್ರು, ನಮ್ಮಪ್ಪ ಹೇಳ್ತಿದ್ರು, ನಾವಂತೂ ಏನ್ ಸಾಧನೆ ಮಾಡ್ಲಿಲ್ಲಪ್ಪ, ನೀವಾದ್ರೂ ಮಾಡಿ ಅಂತ ಹೇಳಿದ್ರು. ಅದೇ ಮಾತು ನಾವು ನಿಮಗೆ ಹೇಳ್ತಾ ಇದ್ದೀವಿ, ನೀವಾದ್ರೂ ಓದಿ ಅಂತಂದ್ರೆ ಅವನು ಅದನ್ನೊಬ್ಬ ತನ್ನ ಮಕ್ಕಳಿಗೆ ಹೇಳ್ತಾನೆ. ಹಾಗೆ ಅವ್ರ ಗುರುಗಳು ಹೇಳ್ತಾ ಇದ್ದಾರೆ, ನಾವಂತೂ ಏನು ಕಲಿಯಲಿಲ್ಲ, ಆದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು. ಏನಂತ ಅಂತಂದ್ರೆ, ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಮತ್ ಪರಂ ವಿಸೃಂಭೇತ ಯದಾ ಸ್ಫುಟಂ ಚಿತಿ. ನೋಡಪ್ಪ, ಮಾಯಾಶಾಸ್ತ್ರ ಏನಿದೆಯಲ್ಲ, ಎಂಥ ಮಾಯಾಶಾಸ್ತ್ರ ಅದು? ನಾನೇ ಬ್ರಹ್ಮ ಎರತಕ್ಕಂತಹ ಮಾಯಾಶಾಸ್ತ್ರವಿದೆಯಲ್ಲ, ಈ ಮಾಯಾಶಾಸ್ತ್ರದಲ್ಲಿ ಸರ್ವತಾ ಮಾ ವಿಶ್ವಸೀಹಿ, ಸರ್ವತ ವಿಶ್ವಾಸವನ್ನ ಇಡಬೇಡ, ಅದು ಸರಿಯಲ್ಲ. ನಾನೇ ಬ್ರಹ್ಮ ಆಗಲಿಕ್ಕೆ ಸಾಧ್ಯವೇ. ಇದೊಂದು ಬಿಟ್ಬಿಡು, ಉಳುಕಿದ ಯಥಾರ್ಥವಾದ ತತ್ವಜ್ಞಾನವನ್ನು ಸಂಪಾದನೆ ಮಾಡುವುದು ಕಿಂಚಿತ್ ವಿಳಂಬವಾದು ನಡೆದಿತ್ತು. ಆದರೆ ನಾನೇ ಬ್ರಹ್ಮ ಅಂತ ತಿಳ್ಕೊಳ್ಳೋದೇ ರೀತಿಯಲ್ಲ, ಇದು ಅಜ್ಞಾನದ ಪರಾಕಾಷ್ಠತೆ. ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ನಿಧಾನವಾಗಿ ತತ್ವಜ್ಞಾನ ಸಂಪಾದನೆ ಮಾಡಿ ಅಂತ ತಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ತಂದೆ ತಾಯಿಗಳು ಹೇಳ್ತಾರೋ ಹಾಗೆ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ನಮ್ಮ ಗುರುಗಳು ನಮಗೆ ಹೇಳಿದ್ರು, ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಮಗಿದು ಹೊತ್ತು ನಡುವ ಸಾಕಷ್ಟು ನಾವು ಶಿಷ್ಯರ ಹಾಗೂ ತತ್ವಜ್ಞಾನದ ಒಂದು ವಿಚಾರದಲ್ಲಿ ಮುಳುಗಿದ್ದು ನಮ್ಗಿನ್ನೂ ಯಥಾರ್ಥವಾದ ಜ್ಞಾನವಾಗ್ತಾ ಇಲ್ಲ. ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಅವ್ರು ತಪಸ್ ಮಾಡ್ತಿರ್ತಾರೆ, ದಿನಾದೇವಿ ಕಲ್ಕೊಂಡಿರ್ತಾರೆ. ನಮ್ಗೆ ಯೋಗ್ಯವಾದ ಶಿಷ್ಯ ಸಿಗ್ಲಿ, ಯೋಗ್ಯವಾದ ತತ್ವಜ್ಞಾನ ಸಿಗಲಿ ಅಂತ ಅಚುತ ಪ್ರೇಕ್ಷರು ಭಗವಂತನನ್ನ ಬೇಡ್ತಾ ಇರ್ತಾರಂತೆ. ಹಾಗೆ ಆ ಮಾತನ್ನ ತಮ್ಮ ಶಿಷ್ಯನಿಗೆ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವರು ಕೂಡ ಬಂದಿದ್ದಾರೆ. ಬಂದು ವಿಚಾರವನ್ನ ಮಾಡಿದರು. ಇಲ್ಲಿನ ಅಚುತ ಪ್ರೇಕ್ಷರು ಅವರ ಶುಶ್ರೂಷೆ ಇವೆಲ್ಲವನ್ನೂ ಕೂಡ ಕಂಡು ತಾವೂ ಸನ್ಯಾಸಿಗಳಾಗಬೇಕು ಅಂತ ನಿಶ್ಚಯವನ್ನ ಮಾಡಿದ್ದಾರೆ ವಾಸುದೇವ. ಆಯ್ತು, ಇವ್ರು ಯಾವಾಗ ಮನೆಗೆ ಹೋಗ್ಲಿಲ್ಲ. ಮಧ್ಯದಲ್ಲಿ ಅಪ್ಪ ಅಮ್ಮ ಏನಿದು, ಇರೋನೊಬ್ಬ ಮಗ, ಅಕ್ಕ ಇದ್ದು ಅಂತ ಹೇಳ್ತಾರೆ, ಇರೋನೊಬ್ಬ ಮಗ, ಆದ್ರೆ ಇವ್ರು ಹಿಂಗ್ ಮಾಡ್ಬಿಟ್ರೆ ನಮ್ಗತಿ ಏನು ಅಂತ ಹೇಳಿ ಮಠಕ್ಕೆ ಸೇರ್ಕೊಂಡ್ಬಿಟ್ಟಿದಾನಲ್ಲ ಅಂತ ಹೇಳಿ ಹೋಗೋದು ಬರೋದು ಮಾಡ್ತಾ ಇದ್ರು. ಒಂದ್ಸಲ ಅಪ್ಪ ಅಮ್ಮ ಇಬ್ರು ಬಂದು ನೋಡ್ಕೊಂಡು ಹೋಗಿದ್ರು. ಆಮೇಲೆ ಅಪ್ಪ ಒಬ್ಬ ಒಂದೇ ಸಲ ಬಂದಿದ್ದ. ಈಗ ಮೇಲಿಂದ ಮೇಲೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಒಂದು ಸಲ ಅಪ್ಪನ ಮುಂದೆ ಆ ವಾಸುದೇವ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ. ಏನಂತ? ಸಜಾತ ಕೋಪಾಕುಲಿತೋಧರಾಸುರೋ ಮಹಾತ್ಮನಾಂ ಲಂಘನ ಭೀರುರಪ್ಯಲಂ ಸುತಸ್ಯ ಕೌಪೀನ ಧೃತೋ ವಿಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ. ಮೊದಲಿಂದಲೂ ನಮ್ಮ ಎಲ್ಲ ಸಾಮಾನ್ಯವಾಗಿ ಯಾರ್ಯಾರು ಉತ್ತಮವಾಗಿರ್ತಕ್ಕಂತಹ ಸನ್ಯಾಸಿಗಳಾಗಿದ್ದಾರೆ ಅವತ್ತಿನಿಂದ ಆರಂಭ ಮಾಡಿಕೊಂಡು ಇವತ್ತಿನ ಈ ಒಂದು ಕ್ಷಣದವರೆಗೂ ಕೂಡ ಆಶ್ರಮ ತಗೊಳ್ಳೋ ವಿಷಯದಲ್ಲಿ ಸಾಕಷ್ಟು ವಿವಾದಗಳು ನಡೆದಿವೆ. ಅಪ್ಪ ಅಮ್ಮಂಗೆ ಇಷ್ಟ ಇರುತ್ತೆ, ಮಕ್ಳಿಗೆ ಇಷ್ಟ ಇರಲ್ಲ. ಇಲ್ಲ ಮಗನಿಗೆ ಇಷ್ಟ ಇರ್ತದೆ, ಅಪ್ಪ ಅಮ್ಮಂಗೆ ಇಷ್ಟ ಇರಲ್ಲ. ಇಲ್ಲ ಗುರುಗಳಿಗೆ ಬೇಕಾದವರಾಗಿರ್ತಾರೆ, ಇಲ್ಲ ಗುರುಗಳಿಗೆ ಬೇಡವಾದವರಾಗಿರ್ತಾರೆ, ಅನಿವಾರ್ಯ ಹೋಗಿ ಕೂತ್ಕೊಂತಾರೆ. ಎಲ್ಲ ಘಟನೆಗಳು ಕೂಡ ಕೇವಲ ಭಗವಂತ ನಿರ್ಣೀತವಾದಂತೆ ಅಷ್ಟೇ ಹೊರತು ಅಯ್ಯೋ ನಾ ತಗೋಬೇಕಾಗಿತ್ತು, ನಾ ಮಾಡಬೇಕಾಗಿತ್ತು, ಅಥವಾ ಇವ್ರು ಬಂದೆ ಚೆನ್ನಾಗಿರ್ತಿತ್ತು, ಅವ್ರು ಬಂದೆ ಚೆನ್ನಾಗಿರ್ತಿತ್ತು, ಇದ್ಯಾವುದು ನಮ್ಮ ಕೈಯಲ್ಲಿ ದೇವರ ಇಚ್ಛೆ. ಮೊದಲನೇದು, ದೇವರಿಗೆ ಯಾರ ಯೋಗ್ಯತೆ ಇದೆ ಅವ್ರು ತಗೊಂಡು ಕೊಡ್ತಾನೆ. ನಮಗೆಲ್ಲರಿಗೂ ದೇವರ ಮೇಲೆ ವಿಶ್ವಾಸ, ಅದನ್ನೇ ಪ್ರಶ್ನೆ. ಅವನಿಗೆ ಯಾರ ಅವನಿಗೆ ಗೊತ್ತಿರುತ್ತಲ್ಲ ಯೋಗ್ಯತೆಗಳು, ಅವರನ್ನು ತಗೊಂಡು ಕೂಡಿಸ್ತಾನೆ. ಯೋಗ್ಯತೆ ಇದ್ದವ್ರನ್ನ ಕೂಡಿಸ್ತಾನೆ, ಯೋಗ್ಯತೆ ಇಲ್ಲದೆಯವ್ರನ್ನ ಇಳಿಸ್ತಾನೆ.
ಎರಡೂ ಮಾಡೋದು ಅವನೇ. ಅಂತಂದ ಮೇಲೆ ಇದರಲ್ಲಿ ಯಾವುದೇ ಒಬ್ಬ ಮನುಷ್ಯನ ವಿಚಾರಗಳಾಗಲಿ ಕೈವಾಡಗಳಾಗಲಿ ಇದ್ದರೆ ಅದು ಕೇವಲ ಅವರ ಒಂದು ನಾನು ಮಾಡದೆ ಅನ್ನುವ ವಹಿವಾಟದಷ್ಟೇ ಹೊರತು ಇದು ಕೇವಲ ಭಗವಂತನ ಸಂಕಲ್ಪ, ಎಲ್ಲವೂ ಅವಂದೇ. ತತ್ರಾಪಿ ಈ ವಿಷಯಗಳು ಮೊದಲಿಂದಲೂ ಈ ಆಶ್ರಮಗಳ ಗಲಾಟೆಯಲ್ಲಿ ವಿಶೇಷವಾಗಿ ನಡೆದೋದ್ರಿಂದ ತತ್ರಾಪಿ ಅನ್ನುವುದನ್ನು ಇಲ್ಲಿ ಸೇರಿಸಬೇಕಾಗಿದೆ. ಅವರ ತಂದೆಗೆ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ಗೇನಾದ್ರು ಹುಚ್ಚಿ ಹಿಡಿದಿದ್ಯಾ ಅಂತ ಹೇಳ್ತಾರೆ. ಯಾಕೆ ಈ ಆಶ್ರಮ ತಗೋಬೇಕು ಅಂತಂತೀರ? ನೀವೇನಾದ್ರೂ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿಬಿಟ್ರೆ ನಮ್ಮ ಗತಿ ಏನು? ತಂದೆ ತಾಯಿಗಳನ್ನ ರಕ್ಷಣೆ ಮಾಡುವುದು ಯಾರು? ಶಾಸ್ತ್ರ ಅದು ಹೇಳಿದ್ಯಾ? ತಂದೆ ತಾಯಿಗಳನ್ನ ಬಿಟ್ಬೇಕು, ತಂದೆ ತಾಯಿಗಳನ್ನ ಪೋಷಣೆ ಮಾಡಬಾರ್ದು ಅಂತ ಏನಾರು ಹೇಳಿದ್ಯಾ? ಇಲ್ಲ. ಅಂತಂದ ಮೇಲೆ ನಮ್ಮನ್ನ ರಕ್ಷಣೆ ಮಾಡೋರು ಯಾರು? ನಾವ್ ಯಾಕೆ ಮಕ್ಕಳು ಬೇಕು ಅಂತ ನಂಬಿಸ್ತೇವೆ? ನಮ್ಮನ್ನ ಮುಂದೆ ವಯಸ್ಸಾದಾಗ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಪೋಷಣೆ ಮಾಡ್ತಾರೆ ಅಂತ ನಾವು ಮಕ್ಕಳನ್ನ ಬಯಸ್ತೇವೆ ಹೊರತು ಬೇರೆ ಇನ್ನೇನು ಇಲ್ಲವಲ್ಲ ಅಂತ ಮಧ್ಯಗೇಹ ಭಟ್ಟರು ಆ ಆಚಾರ್ಯರನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಟ್ಟು ಹಾಕುವುದಕ್ಕೆ ನೋಡ್ತಾರೆ. ನಮ್ಮನ್ನು ಯಾರು ರಕ್ಷಣೆ ಮಾಡೋದಿಲ್ಲ, ನಮಗೆ ವಯಸ್ಸಾಗೋಗಿದೆ, ಕೂತ್ರೆ ಹೇಳಕ್ಕಾಗಲ್ಲ, ನಿಂತ್ರೆ ಕೂತ್ಕೊಳ್ಳಕ್ಕಾಗಲ್ಲ, ಒಂದೊಡ ನೀರು ತಗೊಂಡು ಕೊಡಕ್ಕೆ ನಮ್ಮ ಕೈಲಾಗಲ್ಲ ಅಂತ ನೀ ಸನ್ಯಾಸವನ್ನ ಸ್ವೀಕಾರವನ್ನ ಮಾಡಿಕೊಂಡು ಮಠಕ್ಕೆ ಸೇರ್ಕೊಂಡ್ರೆ ನಮ್ಗತಿ ಏನು ಅಂತ ಪ್ರಶ್ನೆ ಇಟ್ಟಾಗ ಅವ್ರು ಹೇಳ್ತಾರೆ, ನಾನು ಆಶ್ರಮವನ್ನು ತಗೋತೀನಿ, ನೀ ಹಾಗೆ ಆಶ್ರಮ ತಗೋದ ನಾನು ಹೀಗೆ ಪ್ರಾಣ ಬಿಡ್ತೀನಿ, ಹೌದಾ ನೋಡೇ ಬಿಡೋಣ ಅಂತಂದ್ರು. ತಕ್ಷಣ ತಾವು ಧಾರಣೆ ಮಾಡಿದ ವಸ್ತ್ರವನ್ನ ಹರಿದು ಕೌಪೀನವನ್ನ ಮಾಡಿಕೊಂಡು ಹಾಕೊಂಡು ನಿಲ್ವಮ್ಮ, ಬಡಿ ಪ್ರಾಣ ಬಿಡಿ ನೋಡೋಣ. ಸಾಧ್ಯವಾದ ಪ್ರಾಣನೇ ಎದುರಿಗೆ ನಿಂತಿದೆ, ಪ್ರಾಣಗಿದೆ. ಪ್ರಾಣನಾದ ವಾಯುದೇವರ ಎದುರಿಗೆ ನಿಂತಿರತಕ್ಕಂಥ ಸಂದರ್ಭದಲ್ಲಿ ಒಳಗಿದ್ದು ಪ್ರಾಣವನ್ನು ಕೊಡತಕ್ಕಂಥವರು ಅವರೇ ಇರುವಾಗ ನಾನು ಪ್ರಾಣವನ್ನ ಬಿಡುತ್ತೇನೆ ಅಂತಕ್ಕಂಥ ಮಾತು ಎಷ್ಟರ ಮಟ್ಟಿಗೆ ಸಮಂಜಸವಾಗ್ತದೆ ಅದನ್ನ ಅರಿಯದ ಮತ್ತಿಗೆ ಭಟ್ಟ ಹೇಳ್ತಾರೆ. ನಿನ್ನ ಕ್ಷಣೇನ ಕೌಪೀನ ಧರೋ ನಿಜಂ ಪಟಂ ವಿಧಾರ್ಯ ಹೇತಾತ ಕುರುಷ್ವ ಸಾಹಸಂ. ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಬಿಡಿ ನೋಡೋಣ ಅಂತ. ಯಾರಿಗೂ ಬಿಡಕ್ಕಾಗಲ್ಲ. ನಾವು ಬರೀ ಮಾತಲ್ಲಿ ಹೇಳ್ತಿರ್ತೀವಿ, ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾಗುತ್ತೋ, ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ, ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತ. ಕೊಡಕ್ಕಾಗತ್ತ? ಮನುಷ್ಯ ಎದುರಿಗೆ ಸಿಕ್ಕಾಗ ಒಂದು ಒಳ್ಳೆ ಮಾತಾಡೋದು ಕಷ್ಟವಾಗಿದೆ ಇವತ್ತಿನ ಕಾಲದಲ್ಲಿ. ಅಂತಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾನಲ್ಲ, ಕೊಡಕ್ ಸಾಧ್ಯವ? ಅದು ಎಲ್ಲಾರು ಗೋಪಾಲ್ ದಾಸರಾಗಕ್ ಸಾಧ್ಯವಿಲ್ಲ, ಎಲ್ಲಾರು ಜಗನ್ನಾಥ ದಾಸರಾಗ್ಲಿಕ್ಕೂ ಸಾಧ್ಯವಿಲ್ಲ. ಅವ್ರ ಆಯುಷ್ಯ ಕೊಟ್ರು, ನಾವು ಕೊಡಕ್ಕಾಗತ್ತ? ಬಾಯಿ ಮಾತು ಅಂತಿರ್ತೀವಿ, ಎಂಥ ಒಳ್ಳೆ ಜೀವ ಅದು, ಯಾಕಂದ್ರೆ ನನ್ನ ಆಯುಷ್ ಕೇಳಿದ್ರೆ ಕೊಟ್ಬಿಡ್ತಿದ್ದೆ, ಕೊಡಿ ನೋಡೋಣ. ಆಗಲ್ಲ ನಮ್ಗೆ, ಆ ಯೋಗ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ನಾವು ಕೊಡೋದಷ್ಟೇ ಅಲ್ಲ, ಅವ್ರ ತಗೊಳ್ಳೋದು ಇರ್ಬೇಕಲ್ಲ, ಎರಡೂ ಇಲ್ಲ. ಹೀಗಾಗಿ ನಾವ್ಯಾರು ಪ್ರಾಣವನ್ನ ಕೊಡ್ಲಿಕ್ಕೂ ಆಗಲ್ಲ, ಪ್ರಾಣವನ್ನ ಬೇಡ ಬೇಕು ಅಂದಾಗ ಕೊಡಕ್ಕಾಗಲ್ಲ, ಬೇಡ ಅಂದ್ರೆ ತಿರುಗಿ ವಾಪಸ್ ತಗೊಳಕ್ಕೂ ಆಗಲ್ಲ, ಎರಡೂ ನಮ್ಮಲ್ಲಿ. ಹಾಗಾಗಿ ಅವ್ರು ಹೇಳ್ತಾರೆ, ನಾನು ಆಡಿದಂತೆ ನಡೆದೆ, ನಾನು ಈಗ ತಕ್ಷಣ ಗೋಪೀನವನ್ನ ಧಾರಣೆ ಮಾಡಿಕೊಂಡು ನಾನು ನಿಂತೆ, ಪ್ರಾಣ ಬಿಡಿ ನೋಡೋಣ ಅಂತ. ಏನ್ ಪ್ರಾಣ ಬಿಡಬೇಕು ಅವ್ರಿಗೆ? ಪ್ರಾಣ ಬಿಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇಲ್ಲೊಂದು ಚುಟುಕು ಪ್ರಶ್ನೆ. ವಾಸುದೇವ ಬ್ರಹ್ಮಚಾರಿಯಾಗಿದ್ದಾನೆ, ಬ್ರಹ್ಮಚಾರಿಯಾಗಿರ್ತಕ್ಕಂಥ ವಾಸುದೇವ ಕೌಪೀನವನ್ನ ಧಾರಣೆ ಮಾಡಿಕೊಂಡೇ ಇರಬೇಕು. ಬ್ರಹ್ಮಚಾರಿಗಳು ತನ್ನ ಮೇಲೆ ಕೌಪೀನವನ್ನ ಧಾರಣೆ ಮಾಡಿಕೊಂಡೇ ಇರಬೇಕು. ಅಂತಂದ ಮೇಲೆ ಇವರು ಬ್ರಹ್ಮಚಾರಿಗಳು ಕೌಪೀನವನ್ನ ಧಾರಣೆ ಮಾಡಿಕೊಂಡೇ ಇದ್ರು ಅಂತಂದ ಮೇಲೆ ಮತ್ತೆ ತಾವು ಊಟ ಬಟ್ಟೆಯ ಕ್ಷಣವನ್ನ ಕೌಪೀನ ಧರೋ ನಿಜಂ ಪಟಂ ವಿಧಾರ ಹೇತಾತ ಪುರುಷ ಮತ್ತೆ ಅವರು ಕೌಪೀನವನ್ನ ಧಾರಣೆ ಮಾಡಿಕೊಂಡು ನಾನು ಮತ್ತೆ ನನ್ನ ಕೆಲಸ ನಾ ಮಾಡಿದೆ ಅಂತಾರಲ್ಲ, ಇದು ಎಷ್ಟು ಮಟ್ಟರಿಗೆ ಸಮಂಜಸ? ತಪ್ಪಲ್ವ ಇದು? ಕೌಪೀನವನ್ನೇ ಧಾರಣೆ ಮಾಡ್ಕೊಂಡಿದ್ದಾರೆ, ಮತ್ತೆ ನಾ ಕೋಪೆ ಧಾರಣೆ ಮಾಡ್ಕೊಳ್ತೀನಿ ಅಂತೇಳಿ ಮತ್ತೊಂದು ಕೋಪೆ ಧಾರಣೆ ಮಾಡ್ಕೊಂಡು ನಾನು ಯತಿ ಅಂತಂದ್ರೆ ಅದು ಸರಿ ಹೋಗುತ್ತಾ ಅಂತಂದ್ರೆ ಅದು ಪುತ್ರವನ್ನ ಬಿಡಬಹುದು. ಏನಿಲ್ಲ, ಮೊದಲು ಅವರು ಧಾರಣೆ ಮಾಡ್ತಾ ಇದ್ದದ್ದು ಬ್ರಹ್ಮಚರ್ಯತ್ವೇನ, ಉಪನಯನವಾಗಿದೆ, ಉಪನಯನದ ಅಂಗವಾಗಿ ಕೌಪೀನವನ್ನ ಧಾರಣೆ ಮಾಡಿದ್ದರು. ಈಗ ತಂದೆ ಜೊತೆಗೆ ಮಾತಾಡೋ ಕಾಲಕ್ಕೆ ಯತ್ಯಾಶ್ರಮತ್ವೇನ ನಾನು ಕೌಪೀನವನ್ನ ಧಾರಣೆ ಮಾಡ್ತೇನೆ. ಈ ತನಕ ಮಾಡಿದ್ದು ಬ್ರಹ್ಮಚರ್ಯತ್ವೇನ, ಅದು ಧರ್ಮ.
ಇನ್ನು ಮುಂದೆ ನಾವು ಮಾಡಕ್ಕೆ ಹೊರಟಿರೋದು ಯತ್ಯಾಶ್ರಮತ್ವೇನ, ನಾನು ಕೋಪೇನವನ್ನ ಧಾರಣೆ ಮಾಡ್ತೀನಿ ಅಂತ ಧಾರಣೆ ಮಾಡಿದ್ದಾರೆ ಅಂತ ಅನ್ವಯವನ್ನು ಮಾಡಿಕೊಂಡ್ರೆ ಉತ್ತರ ಸಿಗ್ತದೆ. ಇದು ಹೇಳಿದಾಗ ಶುಭಾಂತರಾಯಂ ನ ಭವಂಶ್ಚರೇದಿತಿ, ಯಾವಾಗಲೂ ಒಳ್ಳೆ ಕೆಲಸಗಳಿಗೆ ವಿಘ್ನಗಳು ಬಹಳ. ಆ ವಿಘ್ನಗಳನ್ನ ಪರಿಹರಿಸಿಕೊಂಡು ನಾವು ಮುಂದೆ ಹೋಗೋದೆ ನಮ್ಮ ಸಾಧನೆ. ಒಳ್ಳೆ ಕೆಲಸಗಳಿಗೆ ಹೇಳ್ತಿರ್ತಾರ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ಒಳ್ಳೆ ಕೆಲಸ ಮಾಡಕ್ ಹೊರಟಾಗ ವಿಘ್ನಗಳು ಬಹಳ. ಆ ವಿಘ್ನವನ್ನ ತಡೆದು ಎಲ್ಲ ಸ್ವಯಂ ಅಂತರಾಯ ವಿಧಿರೋಪಿ. ಆಚಾರ್ಯರಿಗೆ, ಶ್ರೀಮದಾಚಾರ್ಯರಿಗೆ ಯಾವ ವಿಘ್ನಗಳು ಇಲ್ಲ. ಆದರೂ ಶಿಷ್ಯ ಜನ ಶಿಕ್ಷಣಾರ್ಥ ತಮ್ಮ ಶಿಷ್ಯರಿಗೆ ತಿಳಿಸಿಕೊಡುವ ಸಲುವಾಗಿ ಯಾವ ರೀತಿಯಾಗಿ ಅವರು ಮಂಗಳಾಚರಣೆಯನ್ನು ಮಾಡುವುದು ಮತ್ತೊಂದು ಮಗದೊಂದು ಮಾಡ್ತಾರೆ. ಆ ಕ್ರಮಕ್ಕೋಸ್ಕರವಾಗಿ ಇಲ್ಲೂ ಕೂಡ ಸ್ವಯಂ ವಿಘ್ನಗಳಿದ್ದರೂ ಕೂಡ ಹೇಳ್ತಾ ಇದ್ದಾರೆ. ಅವಾಗ ಅವ್ರ ತಂದೆ ಇನ್ನೊಮ್ಮೆ ಹೇಳ್ತಾ ಇದ್ದಾನೆ, ನಪುತ್ರ ಪಿತ್ರೋರವನಂ ವಿನಾಶುಭಂ ವದಂತಿ ಸಂತೋ ನತೋ ಸುತೋ ಮೃತೋ. ಮಗು, ಈಗಾಗೇ ನಾ ಇಬ್ಬರು ಮಕ್ಕಳನ್ನ ಕರ್ಕೊಂಡಿನೋ, ಆ ವೇದನೆ ಇದ್ದೇ ಇದೆ. ತಿರ್ಗಾ ನೀನು ಕಣ್ಣ ಎದುರಿಗೆ ಇದ್ದು ಹೀಗೆ ಹೊರಟು ಹೋಗ್ತೀನಿ ಅಂತಂದ್ರೆ ಕಳ್ಕೊಂಡಂಗೆ ಲೆಕ್ಕ. ಅದು ನನ್ನ ಹತ್ರ ಇಲ್ಲ, ನನಗೆ ಪೋಷಣೆ ಮಾಡೋರಿಲ್ಲ ಅಂತಂದ್ರೆ ನಾನು ದುಃಖಿತನಾದೆ. ಆಗ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಅಂತ ತ್ವಯೀತಿ ವಕ್ತಾರ ವಿಮಂಸತೋ ಬ್ರವೀ. ಇಷ್ಟು ಹೇಳಿದಾಗ ಯಾರು ಹೇಳಿದ್ರೆ ನನಗೆ ಸನ್ಯಾಸಾಶ್ರಮ ತಗೊಳಕ್ಕೆ? ಹೇಗೆ ತಿಳ್ಕೊಂಡು ಸನ್ಯಾಸಾಶ್ರಮ ಅಂದ್ರೆ ಅವೆಲ್ಲ ಮದುವೆಯಾದ ಮೇಲೆ, ಸಂತಾನವಾದ ಮೇಲೆ, 60-70 ವಯಸ್ಸಾದ ಮೇಲೆ ಅವಾಗ ವಾನಪ್ರಸ್ಥಕ್ಕೆ ಹೋದ್ರೆ ಸನ್ಯಾಸಾಶ್ರಮ ತಗೋಬೇಕು ಗೊತ್ತಾ ನಿನಗೆ ಅಂತ ಧರ್ಮಶಾಸ್ತ್ರದ ತಿಳುವಳಿಕೆಯನ್ನು ತನ್ನ ಮಗನಿಗೆ ಹೇಳುವುದಕ್ಕೆ ಪ್ರಯತ್ನ ಪಡ್ತಾರೆ ಮಧ್ಯಗೆ ಭಕ್ತರು. ನಿಜ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇದು ಇರೋದು ಅಂತ ಅವರ ತಂದೆ ಪ್ರಮಾಣವನ್ನ ಕೊಟ್ರೆ ಆಚಾರ್ಯರು ಪ್ರಮಾಣವನ್ನ ಕೊಡ್ತಾರೆ. ಇದೇ ಎಲ್ಲದಕ್ಕೂ ಪ್ರಮಾಣ. ಬ್ರಹ್ಮಚಾರಿ ಗೃಹಸ್ಥೋವ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದೆ. ಆದ್ರೆ ಶ್ರೀಮದಾಚಾರ್ಯ ಪ್ರಮಾಣ ನೋಡಿ, ಎಕ್ಸಲೆಂಟ್ ಪ್ರಮಾಣ. ಅದು ಪ್ರಧಾನವಾದ ಶಬ್ದ. ಏನದು? ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೇವ ಸನ್ಯಾಸ ವಿಧಿಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿ ಮಾಂ ಅಹಂ ತು ಶುಶ್ರೂಷಮಕಲ್ಪಯನ್ನಿತಿ. ಅಪ್ಪ, ನೀವ್ ಹೇಳಿದ್ದು ನಿಜ. ಆದರೆ ಶ್ರುತಿ ಸ್ಮೃತಿ ಒಳಗೆ ಇನ್ನೊಂದೆರಡು ಪ್ರಮಾಣ ಇದನ್ನ ಹೇಳ ಅಂತಂದ್ರು. ಏನ್ ಹೇಳು? ಏನು ಓದಿಲ್ಲ ಹುಡುಗ, ಇನ್ನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಏನ್ ಹೇಳು ಅಂದ್ರು. ಯದಾ ವಿರಕ್ತ ಪುರುಷ ಪ್ರಜಾಯತೆ, ಯಾವಾಗ ಪುರುಷನಿಗೆ ವಿರಕ್ತ ವೈರಾಗ್ಯ ಚೆನ್ನಾಗಿ ಬರ್ತದೋ ಆವಾಗ ಆಶ್ರಮವನ್ನ ತೆಗೆದುಕೊಳ್ಳಬೇಕು ಅಂತಾನೆ. ಇದೇ ಗಟ್ಟಿಮುಟ್ಟಿ ಪ್ರಮಾಣ. 6ನೇ ವಯಸ್ಕಾರ ತಗೊಳ್ಳಿ, ಬ್ರಹ್ಮಚಾರ್ಯಾಕಾರ ತಗೊಳ್ಳಿ, ಗೃಹಸ್ಥನಾದ್ಮೇಲೆ ತಗೊಳ್ಳಿ, ವಾನಪ್ರಸ್ಥಕ್ಕೆ ಹೋದಾಗ ತಗೊಳ್ಳಿ, ಯಾವುದೇ ವಯಸ್ಸಲ್ಲಿ ತೆಗೆದುಕೊಳ್ಳಿ, ಪ್ರಧಾನವಾದ ಅಂಶ ಯದಾ ವಿರಕ್ತ ಪುರುಷ ಪ್ರಜಾಯತೆ, ಅವನು ವೈರಾಗ್ಯ ಬರಬೇಕು. ಮೊದಲು ವೈರಾಗ್ಯ ಬಂದು ಆಮೇಲಾರು ಆಶ್ರಮ ತಗೋಬೇಕು. ಇಲ್ಲ ಆಶ್ರಮ ತಗೊಂಡ ತಕ್ಷಣವಾದ್ರೂ ವೈರಾಗ್ಯ ಬಂದು, ಎರಡೂ ಇಲ್ಲ ಅಂತ ಅಂದ್ಬಿಟ್ರೆ ಆಶ್ರಮ ತೆಗೆದುಕೊಂಡದಕ್ಕೂ ಏನೂ ಇಲ್ಲ. ಆಶ್ರಮ ತೆಗೆದುಕೊಂಡ ಮೇಲೆ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರೇ ಆಗಿಬಿಟ್ರೆ ಅದು ಸನ್ಯಾಸಕ್ಕೇನೆ ಅದು ಚ್ಯುತಿ ತಂದಂತೆ, ತಗೊಳ್ಳದೇ ಇದ್ದನೇ ಪಾಸ. ಅದಕ್ಕೋಸ್ಕರವಾಗಿ ಯದಾ ವಿರಕ್ತ ಪುರುಷ ಪ್ರಜಾಯತೆ. ಹಾಗಾಗಿ ವೈರಾಗ್ಯ ಬಂದಾಗ ಅಂತ ಶಬ್ದ ಪ್ರಯೋಗ ಮಾಡಿದ್ರಲ್ಲ, ಇದೇನು ಕೊಂಡ್ಕೊಳ್ಳೋದ ಅಲ್ಲ, ಏನಾರ ಮಾಡೋದನ್ನ ಪಡೆಯೋದ ಅದು ಅಲ್ಲ. ಆ ಭಗವಂತ ಕೊಡಬೇಕು, ಅದು ಬರಬೇಕು ಅಷ್ಟೇ. ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಇವತ್ತೇನು ತಿನ್ನೋದು ಬೇಡ, ಕೇಳಲ್ಲ. ಅವತ್ತೇ ಹೆಚ್ಚಿಗೆ ಚಪಲ ಶುರುವಾಗತ್ತೆ. ಹಿಂಗಿರ್ಬೇಕು, ಹಂಗಿರ್ಬೇಕು, ಹಿಂಗ್ಬೇಕು, ಹಂಗ್ಬೇಕು. ಚಾತುರ್ಮಾಸ ಇವತ್ತು ನಾವು ಬರೀ ಚಾಪೆ ಮೇಲೆ ಮಲ್ಕೋಣ ಅಂತ, ಅವರು ಅಲ್ಲಿ ಮಲ್ಕೊಳ್ಳಿ, ನಾವ್ ಇಲ್ಲಿ ಮಲ್ಕೋಣ, ಏನನ್ನ ಪ್ಲಾನ್ ಹಾಕ್ತೀವಿ. ಯಾವುದು ನಮ್ಮ ಕೈ ನಡೆಯಲ್ಲ. ಆ ಭಗವಂತನ ಇಚ್ಛೆ ವಿಷಯಗಳಲ್ಲಿ ಆಸಕ್ತಿ ಹೋಗಿ ಭಗವಂತನಲ್ಲಿ ಏಕಪ್ರಕಾರವಾಗಿರ್ತಕ್ಕಂತಹ ಮನಸ್ಸು ಬರುತ್ತಲ್ಲ, ಅದೇ ನಿಜವಾಗಿರ್ತಕ್ಕಂತಹ ವೈರಾಗ್ಯ. ಅಂತಹ ವೈರಾಗ್ಯ ಅದು ಭಗವಂತನ ಅನುಗ್ರಹದಿಂದ, ಸತ್ಯಾಸ್ತ್ರಾದಿಗಳ ಅಧ್ಯಯನದಿಂದ,
ಹಿರಿಯರ ದೊಡ್ಡವರ ಮಾತು ಉಪದೇಶ ಇವುಗಳಿಂದ ಈ ಸಂಸಾರ ಇದು. ನಾವು ಕೇವಲ ಭೋಗಕ್ಕೋಸ್ಕರವಾಗಿ ವಿಷಯಗಳಲ್ಲಿ ಆಸಕ್ತಿಯನ್ನು ಉಳ್ಳವರಾಗಿ ಕೇವಲ ನಮ್ಮ ಸ್ವೇಚ್ಛೆಯ ತೃಪ್ತಿಗೋಸ್ಕರವಾಗಿ ಇಟ್ಕೋಬಾರ್ದು. ಇದು ಭಗವಂತನ ಸಾಧನೆ, ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಈ ಶರೀರ ಅನ್ನೋದು ಯಾವಾಗ ಅವನ ತಲೆಯಲ್ಲಿ ಬರ್ತದಲ್ಲ, ಅದು ನಿಜವಾಗಿರ್ತಕ್ಕಂತಹ ವೈರಾಗ್ಯ ಅಂತ ಅನ್ನೋದನ್ನ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಕೇಳಿ, ಅಪ್ಪ ಮಹಾರಾಯ ನಿಮ್ ನಮಸ್ಕಾರ ಮಾಡ್ತೇನೋ, ನಮ್ಮಲ್ಲುಂಟು ಕೊನೆಯ ಅವಸ್ಥಾ ಅದು. ಚಿಕ್ಕವರಲ್ಲಿ ದೊಡ್ಡವರಲ್ಲಿ ನಿನ್ ಕೈ ಮುಗಿದು ಕೇಳ್ಕೊತೇನಪ್ಪ, ಸುಂದಿರು ಬೇಕಾದ್ರೆ ಕಾಲಿಗೆ ಬೀಳ್ತೇನಪ್ಪ, ನಮಸ್ಕಾರ ಮಾಡ್ತೀನಿ, ಕಾಲಿಗೆ ಬೀಳ್ತೀನಿ, ನಮಸ್ಕಾರ ಮಾಡ್ತೇನೆ, ಸುಂದಿರೋ ಅಂತ ಹಿಂಗ ಒಂದು ಪ್ರದಕ್ಷಿಣೆ ಬಂದು ಮಗನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ರು. ಮಹಾರಾಯ ನೀ ಸನ್ಯಾಸಾಶ್ರಮ ತಗೋಬೇಡ ನಕ್ಕೊಟ್ರು ಶ್ರೀಮದಾಚಾರ್ಯ ವಾಸುದೇವ. ಏನಂತ ತಂದೆ ಎದ್ದೇಳಿ ಅಂತಂದ್ರು. ಎದ್ರು. ಅಪ್ಪ ಮಗನಿಗೆ ಯಾವಾಗ ನಮಸ್ಕಾರ ಮಾಡ್ತಾನೆ ಹೇಳಿ ಅಂತ ಕೇಳಿದ್ರು. ಎಲ್ಲಾರು ಇದೆಯಾ, ತಂದೆಗೆ ನಮಸ್ಕಾರವನ್ನ ಮಕ್ಕಳು ಮಾಡ್ತಾರೆ ಹೊರತು ತಂದೆನೇ ಮಗನಿಗೆ ಯಾವಾಗ ನಮಸ್ಕಾರ ಮಾಡ್ತಾನೆ ಹೇಳಿ ಅಂತ ಕೇಳಿದ್ರು. ತರ ತಗ್ಗಿಸ್ಬಿಟ್ರು. ಯಾಕೆ? ನಮ್ಮೆಲ್ಲರಿಗೂ ಒಳಗೆ ಇದ್ದು ಎಲ್ಲ ಪ್ರೇರಣೆಯನ್ನ ಮಾಡತಕ್ಕಂಥವರು ವಾಯುದೇವರು. ಆ ವಾಯುದೇವರನ್ನೇ ಮೀರಿಸಿ ನಾನು ಮಾತಾಡ್ತೇನೆ ಅಂತ ಹೋದರೆ ಅದು ಸಾಧ್ಯ ಇಲ್ಲ. ಅಲ್ಲೇ ಕ್ರಿಯೆಯಲ್ಲೇ ತೋರಿಸ್ಕೊಟ್ಬಿಟ್ರು, ನಿಮ್ಮ ಅಧೀನ ಏನೂ ಇಲ್ಲ, ಎಲ್ಲವೂ ನನ್ನ ಅಧೀನ ಅಂತ. ಅಲ್ಲೇ ಪ್ರೇರಣೆ ಮಾಡಿ ಅವ್ರ ಕಡೆ ನಾನು ನಮಸ್ಕಾರ ಮಾಡ್ಕೊಂಡೇ ಬಿಟ್ರು. ನಮಸ್ಕಾರ ಮಾಡಲ್ಲ, ಇನ್ನು ಆಜ್ಞೆ ಕೊಟ್ಟಂತೆ ಆಯಿತು ಅಂತ ಹೇಳಿ. ಅದಕ್ಕೆ ನೋಡಿ, ದೊಡ್ಡವರು ಚಿಕ್ಕವರು ಇರುವಂತಹ ಸಂದರ್ಭದಲ್ಲಿ ದೊಡ್ಡವರವರಿಗೆ ನಮಸ್ಕಾರವನ್ನು ಮಾಡಬಾರದು. ಪೀಠತ್ವೇನ ದಾನತ್ವೇನ ನಮಸ್ಕಾರಾದಿಗಳು ಬೇರೆ, ಸುಮ್ಮನೆ ಬಂದಾಗ ನಮಸ್ಕಾರಾದಿಗಳು ಬೇರೆ. ಹಾಗಾಗಿ ಆ ಮಗನಿಗೆ ನಮಸ್ಕಾರ ಮಾಡಿದ ಫಲಿತಾಂಶ ಮಗನಿಗೆ ಸನ್ಯಾಸಾಶ್ರಮಕ್ಕೆ ಆಜ್ಞೆ ಕೊಟ್ಟಂತಾಯ್ತು. ತಕ್ಷಣ ಅವರು ತಿರುಗ್ಬಿಟ್ರು. ಅಯ್ಯೋ ಹೌದಲ್ಲ, ಹಾಗೆ ಏನ್ ಮಾಡ್ಬೇಕು? ನಸಾ ಸವಿತ್ರಿ ವಿರಹಂ ಸಹೇತತೆ. ಮಗು, ನಾನೊಬ್ಬ ಪುರುಷ, ನನಗೆ ಕಠಿಣವಾದ ಹೃದಯ ಇರ್ತದೆ. ಹಲವು ಕಷ್ಟಗಳನ್ನ ನಾನು ಎದುರಿಸಿ ಹೇಗೋ ನಾನು ನನ್ನ ಮನಸ್ಥಿತಿಯನ್ನ ನನ್ನ ಹತೋಟಿಗೆ ತಂದುಕೊಂಡೇನು. ಆದರೆ ನಿನ್ನ ತಾಯಿ ಮಾತ್ರ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕೆಲವ್ರಿಗೆ ಅಂತಿರ್ತಾವ ನೋಡಿ, ಪುರುಷರಿಗೂ ಕೆಲಸ ಅಂತಿರ್ತಾರೆ. ಯಾರು ತುಂಬಾ ಅಳುವಂತಹ ಮೃದು ಸ್ವಭಾವ ಇದ್ರೆ ಇದು ಹೆಂಗ ಅಂತಿರ್ತಾರೆ, ಗಂಡಸರಿಗೂ ಅಂತಿರ್ತಾರೆ. ಯಾಕೆಂದ್ರೆ ಏನೋಪ್ಪ ಒಂಥರ ಸ್ವಭಾವ ಬಂದ್ಬಿಡ್ತವ್ರಿಗೆ, ಮೃದು ಸ್ವಭಾವ ಇರ್ತಾರೆ. ಹಾಗೆ ಹೆಣ್ಮಕ್ಳು, ನಿನ್ನ ತಾಯಿ ಹೆಣ್ಣು, ಅದು ನಿನ್ನ ವಿರಹವನ್ನ ಸಹನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಒಪ್ಕೊಂಡ್ರೆ ಒಪ್ಕೇನಾ ಅಂತ ಹ್ಞೂ ಅಂದ್ಬಿಟ್ರು. ಸಾಕು, ಈ ಸುದೊಣ್ಣೆ ತಪ್ಪಿಸಿದ್ರೆ ಅಷ್ಟೇ, 1-6 ತಿಂಗಳ ಅಷ್ಟು ಜಾಸ್ತಿ ಅಂತಾರಲ್ಲ, ಹಾಗಿದ್ದ ಹಾಗೆ ಸರಿ ಅಂತ ಮನೆಗೆ ಬಂದಿದ್ದಾರೆ. ತಾಯಿಯನ್ನ ಕೇಳ್ತಾ ಇದ್ದಾರೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಭಾವಚಿತ್ರ ಭಗವಂತನ ಎಲ್ಲ ಭಾವಚಿತ್ರ ನೋಡ್ತಾ ಭಗವಂತನನ್ನ ಕಾಣ್ತಾ ಇದ್ದಾರೆ. ತಾಯಿಯನ್ನ ಕೇಳ್ತಾ ಇದ್ದಾರೆ. ತಾಯಿ ಹೇಳ್ತಾರೆ, ಮಹಾರಾಯ ಆಶ್ರಮಿಲ್ಲ ಗೀಶಮಿಲ್ಲ, ನೀ ಆಶ್ರಮ ತಗೊಂಡು ಆಶ್ರಮ ಜೀವನ ಪೂರ್ತಿ ನಾವೇ ಇರ್ತಕ್ಕಂಥ ಆಶ್ರಮವನ್ನ ನಮಗೆ ಕೊಡಬೇಡ ಅಂತ ಅವ್ರು ಹೇಳಿದಾಗ, ನಿಮ್ ಸಮಸ್ಯೆ ಏನು? ನಮ್ಗೆ ನೋಡ್ಕೊಳ್ಳೋರು ಯಾರಿಲ್ಲ. ಅವರಿಲ್ಲ, ನೋಡ್ಕೊಳ್ಳೋರು ಬಂದ ತಕ್ಷಣ ನಾನು ಬಿಟ್ಕೊಡ್ತೀರಾ ಅಂತ ಬೇರೆ ನೋಡ್ರಿ ಮಾತು. ನಮ್ಗೆ ಇವತ್ತು ಆ ಥರ ಮಾತಾಡಕ್ಕೆ ಬರೋದಂತೆ. ಯಾಕೆ? ಆ ಮುಂದಿನ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಇದೇ ಸ್ವರ್ಣವರ್ಣ ತೀರ್ಥರು ಅಬ್ಬೂರಿಗೆ ಹೋದಾಗ ಬ್ರಹ್ಮಣ್ಯ ತೀರ್ಥರ ಕಡೆಯಿಂದ ಲಕ್ಷ್ಮೀನಾರಾಯಣ ಅರ್ಥಾತ್ ಶ್ರೀಪಾದರಾಜರನ್ನ ಕೇಳ್ತಾರೆ, ಹೀಗೆ ಕೊಡಿ ನಮಗೆ ಮಠಕ್ಕೆ. ಆಗ ಅವ್ರ ತಾಯಿ ತಂದೆ ದೊಡ್ಡವ್ರು ಹೇಳಿದ್ರು, ನೋಡಿ ಬಹಳ ವಿಚಿತ್ರ, 2-3 ವಯಸ್ಸುಗಳು ಕೂತ್ಕೊಂಡು ಹೇಳೋ ಕಾಲ ತಮ್ಮದೇ ಮಾತಿದೆ, ನೀವು ದೊಡ್ಡವ್ರು ಹೇಗೆ ಹೇಳ್ತಾರೋ ಹಾಗೆ ಅಂತ ಹೋಗ್ಬಿಟ್ರು. ತಾಯಿಯನ್ನ ಕೇಳಕ್ ಹೋದ್ರೆ ಅವನು ಹೇಳ್ತಾಳೆ, ಇರೋನೇ ಒಬ್ಬ ಮಗ ಕೊಟ್ಬಿಟ್ಟು ನಾನೇನು ಮಾಡ್ಲಿ? ಹಾಗಾದ್ರೆ ಏನ್ ಮಾಡ್ಬೇಕು? ಒಂದ್ ಕೆಲಸ ಮಾಡಿ. ಏನದು? ನಾನೀಗ ಗರ್ಭವತಿ ಇದ್ದೇನೆ, ನನಗೆ ಗಂಡು ಕೂಸು ಹುಟ್ಟಿದ್ರೆ ಈ ಲಕ್ಷ್ಮೀನಾರಾಯಣ ನಿಮ್ಮ ಮಠಕ್ಕೆ, ಹೆಣ್ಣು ಕೂಸು ಹುಟ್ಟಿದ್ರೆ ಕೆಳಕ. ಅದು ಸಲುವಾಗಿ ಸ್ವರ್ಣವರ್ಣ ತೀರ್ಥರು ಅಪ್ರಮೇಯ ದೇವಸ್ಥಾನದಲ್ಲಿದ್ದು ಅವರು ಗಂಡು ಮಗು ಹುಟ್ಟಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಪುತ್ರ ಸಂತಾನವಾಗತ್ತೆ. ಆಮೇಲೆ ಲಕ್ಷ್ಮೀನಾರಾಯಣ ತೀರ್ಥ ಅರ್ಥಾತ್ ಶ್ರೀಪಾದರಾಜರಿಗೆ ಆಶ್ರಮವಾಗ್ತದೆ ಅಂತ ಹೇಳ್ತೇವೆ. ಮುಖ್ಯ ತಾತ್ಪರ್ಯ, ತಂದೆ ತಾಯಿಗಳನ್ನ ನೋಡ್ಕೊಳ್ಳುವುದು ಒಂದು ಕರ್ತವ್ಯ.
ಅದನ್ನ ಮೀರಿ ಹೋಗಬಾರದು, ಅದರ ಬಗ್ಗೆ ವ್ಯವಸ್ಥೆಯನ್ನು ಮಾಡಬೇಕು, ಅದೂ ಸತ್ಯ. ಆ ಸಾಮರ್ಥ್ಯ ಆಚಾರ್ಯರಲ್ಲಿ ಇದೆ, ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ. ನಿಮ್ಮನ್ನ ನೋಡಿಕೊಳ್ಳತಕ್ಕಂತ ಅವರು ಒಬ್ರು ಬಂದ್ರೆ ಸಾಕಲ್ಲ, ಸಾಕು, ಸರಿ ಹಾಗಾದ್ರೆ ಅಂತ ಹೇಳಿದ್ರು. ಪುತ್ರ ಸಂತಾನ ಕೊಡೋದೇ ವಾಯುದೇವರು. ಇಡೀ ಜಗತ್ತಿನೊಳಗೆ ಸಂತಾನ ಕೊಡೋದಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವರಾಶಿಗಳ ಸಂತಾನದ ಆ ಜೀವರಾಶಿಗಳ ಒಳಗಿದ್ದು ಎಲ್ಲ ನೋಡ್ಕೊಳ್ಳೋರು ಅವರೇ ಅಂತ ಅಂದ ಮೇಲೆ ಎಷ್ಟೊತ್ತು ಅನುಗ್ರಹ ಮಾಡೋದು. ಒಳಗಿಂದ ಅನುಗ್ರಹವನ್ನು ಮಾಡಿಬಿಟ್ರು. ಒಂದೇ ವರ್ಷದಲ್ಲಿ ಏನೆ, ಅರ್ಥಾತ್ ಅವ್ರು ಹೇಳ್ತಿದ್ದಾಗಲೇನೆ ಇನ್ನೊಬ್ಬ ತಮ್ಮ ಅವರಿಗೆ ಹುಟ್ಟಿದ. ಅರ್ಥಾತ್ ಆಚಾರ್ಯರಿಗೆ ತಮ್ಮ ಹುಟ್ಟಿದ. ನಿಶಾಚರಾರೇರಿವ ಲಕ್ಷ್ಮಣಪುರ ವೃಕೋದರಶ್ರೇವ ಸುರೇಂದ್ರ ನಂದನಃ ಗತೋತ ಶೌರೇರಿವ ಕರ್ಮಕುತ್ಪ್ರಿಯ ಸುಭಕ್ತಿಮಾನ್ ವಿಶ್ವವಿದೋನಜೋ ಭವತ. ಏನ್ ಸಾಮರ್ಥ್ಯ ಇರಬೇಕು! ವಾಯುದೇವರಿಗೆ ತಮ್ಮನಾಗಿ ಹುಟ್ಟಬೇಕಾದ್ರೆ ಅದೆಷ್ಟು ಪುಣ್ಯವನ್ನು ಮಾಡಿರಬೇಕು. ಅದು ಯಾರವರು ಅಂದ್ರೆ ನಿಶಾಚರಾರೇರಿವ ಲಕ್ಷ್ಮಣಪುರ. ರಾಮಚಂದ್ರ ದೇವರಿಗೆ ಯಾವ ರೀತಿಯಾಗಿ ಲಕ್ಷ್ಮಣನೋ, ಯಾಕೆ ಒಂದೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ. ರಾಮನಿಗೆ ಲಕ್ಷ್ಮಣನಿದ್ದಂತೆ, ವೃಕೋದರಶ್ರೇವ ಸುರೇಂದ್ರ ನಂದನಃ, ಭೀಮಸೇನ ದೇವರಿಗೆ ಇಂದ್ರದೇವರಿದ್ದಂತೆ, ಗದೋತ ಶೌರೇರವ ಕರ್ಮಕುತ್ಪ್ರಿಯ, ಕೃಷ್ಣ ಪರಮಾತ್ಮನಿಗೆ ಗದಾ ಎಂಬತಕ್ಕಂಥ ಒಬ್ಬ ತಮ್ಮನಿದ್ದ, ಅವನಿದ್ದಂತೆ ಇವರಿಗೂ ಒಬ್ಬ ತಮ್ಮನು ಹುಟ್ಟಿದ ಅಂತ ಹೇಳ. ಯಾಕೆ ಹಾಗೆ ಹೇಳಿದ್ರು ಅಂತಂದ್ರೆ, ಅವರ ಮಾತು, ಆಚಾರ್ಯರ ಮಾತು ಅವರ ಸಂತಾನವಾಗತ್ತೆ ಅನ್ನುವಾಗ ನಿಶ್ಚಯ ಮಾಡಿಬಿಟ್ರು. ಏನಂತ? ಇವ್ರಿಗೂ ಮುಂದೆ ಆಶ್ರಮನೇ, ಇನ್ನು ಸಂತಾನ ಆಗಿಲ್ಲ. ಅವರೇ ಸರ್ವಜ್ಞ ಶ್ರೀಮದಾಚಾರ್ಯ ರಾಮಾಧ್ಯರೇ. ಒಂದು ವಿಷಯ ಪ್ರಸ್ತಾಪದ ಸಂದರ್ಭ ಬಂದಾಗ ಇವ್ರು ಹುಟ್ಟುವಾಗಲೇನೆ ನಿರ್ಣಯ ಮಾಡಿಬಿಟ್ರು. ಏನಂತ? ನಿಶಾಚರಾರೇರಿವ ಲಕ್ಷ್ಮಣಪುರ. ರಾಮನನ್ನ ಹಿಂಬಾಲಿಸಿ ಲಕ್ಷ್ಮಣ ಹೇಗೋದನೋ ಹಾಗೆ ನನ್ನ ಯತ್ಯಾಶ್ರಮ ಧರ್ಮವನ್ನು ಅನುಸರಿಸಿ ನನ್ನ ತಮ್ಮ ವಿಷ್ಣು ತೀರ್ಥ ಬರ್ತಾನೆ ಅಂತ ಹೇಳಿದ್ರು. ಆಮೇಲೆ ವೃಕೋದರ ಸೇವ ಸುರೇಂದ್ರ ನಂದನಃ, ಭೀಮನನ್ನ ಅನುಸರಿಸಿಕೊಂಡು ಯಾವ ರೀತಿಯಾಗಿ ಇಂದ್ರದೇವರು ಬಂದ್ರು, ಅರ್ಥಾತ್ ಅರ್ಜುನ ಇದ್ನು ಹಾಗೆ ನಾನು ಮಾಡುವ ಕಾರ್ಯಗಳನ್ನ ಅವರೂ ಮಾಡ್ತಾರೆ ಅಂತಲ್ಲೇ ತಿಳಿಸ್. ಅಂದ್ರೆ ಆ ಶ್ಲೋಕದಲ್ಲಿ ಏನೇ ಆ ತತ್ವಜ್ಞಾನವನ್ನು ರಸವನ್ನು ತುಂಬಿಟ್ಬಿಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಹೀಗಿರುವಂತಹ ಸಂದರ್ಭದಲ್ಲಿ ಅವರು ಗರ್ಭವತಿಯಾದದ್ದು, ಉತ್ತಮವಾದ ತಮ್ಮ ಹುಟ್ಟಿದ್ದು, ಇದೆಲ್ಲವಾದ ಮೇಲೆ ಪುನಃ ಅಚ್ಯುತ ಪ್ರೇಕ್ಷಾತ್ರ ಬಂದು ವಿಶೇಷವಾಗಿ ನಮಸ್ಕಾರಗಳನ್ನ ಮಾಡಿ, ಲೋಕ ವಿಡಂಬನೆಗೋಸ್ಕರವಾಗಿ ನಮಸ್ಕಾರವನ್ನ ಮಾಡಿ ಅವರಿಂದ ಸನ್ಯಾಸಾಶ್ರಮವನ್ನ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ವಿಧಾನೋಕ್ತವಾಗಿ ಯತ್ಯಾಶ್ರಮಕ್ಕೆ ಏನೇನು ಆ ಒಂದು ಸಂಸ್ಕಾರಗಳು ಇದೆ, ಆ ಎಲ್ಲ ಸಂಸ್ಕಾರಗಳಿಂದ ಸಂಪೂರ್ಣವಾಗಿ ಆಶ್ರಮವನ್ನ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಅವರಿಗೆ ತ್ರಿಮಾತ್ರ ಪೌರಂ ಪ್ರಣವೋಚ್ಚಯಂ ಬುಧಾ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರೇ ಯತಿರಸ್ಯ ಸೂಚಿತಃ. ಅವರಿಗೆ ಪ್ರಣವ ಮಂತ್ರವನ್ನ ಉಪದೇಶವನ್ನ ಕೊಡ್ತಾ ಇದ್ದಾರಂತೆ. ಎಂಥ ಪ್ರಣವ ಮಂತ್ರ ಅಂತಂದ್ರೆ, ಅವರು ಚತುರ್ಮುಖಾಕೃತಿ, ಮುಂದೆ ಭಾವಿ ಬ್ರಹ್ಮದೇವರಾಗತಕ್ಕಂಥವರು, ಅವರು ಆ ಪ್ರಣವ ಮಂತ್ರದಲ್ಲಿ ಯಾವ ಅನಂತವಾಗಿರತಕ್ಕಂತಹ ವೇದಗಳನ್ನು ತುಂಬಿಕೊಂಡು ಭಗವಂತನನ್ನ ಚೆನ್ನಾಗಿ ಅನುಸಂಧಾನವನ್ನು ಮಾಡ್ತಾ ಇದ್ದಾರೆಯೋ ಅಂತಹ ಅವರಿಗೆ ತ್ರಿಮಾತ್ರ ಪೂರ್ವಂ ಅಕಾರ ಉಕಾರ ಮಕಾರಗಳಿಂದ ಸಹಿತವಾಗಿರತಕ್ಕಂತಹ ಅದ್ಭುತವಾದ ಆ ಪ್ರಣವ ಮಂತ್ರವನ್ನ ಉಪದೇಶವನ್ನ ಕೊಡ್ತಾ ಇದ್ದಾರೆ ಅಚ್ಯುತ ಪ್ರೇಕ್ಷರು ಆಚಾರ್ಯರಿಗೆ. ಜ್ಯೇಷ್ಠ ಯತಿಗಳು ಅಂತಿದ್ರು, ಎಲ್ಲ ಒಂದು 10-8 ಯತಿಗಳು ಇದ್ರಲ್ಲ, ಜ್ಯೇಷ್ಠ ಯತಿಗಳು ಕರೆದಿದ್ರು. ಹೆಸರು ಉಲ್ಲೇಖ ಮಾಡಿಲ್ಲ. ಜ್ಯೇಷ್ಠ ಯತಿಗಳು ದೊಡ್ಡವರು ಅಂತ ಅರ್ಥ, ಇವರಿಗಿಂತ ದೊಡ್ಡವರು ಅಂತ ಅರ್ಥ. ಇವರು ಕೊಟ್ಟಿದ್ದಾರೆ. ಆ ಕೊಟ್ಟ ಸಂದರ್ಭದಲ್ಲಿ ಅವರ ಅದ್ಭುತವಾಗಿ ಏನು ವರ್ಚಸ್ಸು, ಶ್ರೀಮದಾಚಾರ್ಯರ ವರ್ಚಸ್ಸು ಸ್ವಾಭಾವಿಕವಾದ ವರ್ಚಸ್ಸು. ಅದನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಸುಮ್ಮನೆ ತಮಾಷೆಗೆ ಕೆಲವರು ನಮ್ಗೆ ಹಾಗಾಗಿ ಮಾತಾಡೋ ಕಾಲಕ್ಕೆ ಮಾತಾಡ್ತಿದ್ರು. ಕೆಲವರು ಕ್ಷೌರ ಮಾಡಿಸಿದಾಗ ಚೆನ್ನಾಗಿ ಕಾಣಲ್ಲ, ಕೂದು ಬಂದಾಗ ಮಾತ್ರ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಕೆಲವರು ಕೂದಿದ್ರೆ ಚೆನ್ನಾಗಿ ಕಾಣಲ್ಲ, ಕ್ಷೌರ ಮಾಡಿಸಿದಾಗ ಮಾತ್ರ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಆದ್ರೆ ಆಚಾರ್ಯರಿಗೆ ಎರಡೂ ಸಮಸ್ಯೆ ಇಲ್ಲ. ಕ್ಷೌರವನ್ನ ಮಾಡಿಸಿದಾಗ್ಲೂ ಏಕ ಪ್ರಕಾರವಾಗಿರ್ತಕ್ಕಂಥ ವರ್ಚಸ್ಸು, ಅದ್ಭುತವಾದ ರೂಪ. ಕೂದಲಿದ್ದಾಗಲೂ
ಅದ್ಭುತವಾಗಿರ್ತಕ್ಕಂತಹ ರೂಪ. ಅಷ್ಟು ದಿವ್ಯವಾದ ತೇಜಸ್ಸನ್ನ ಉಳ್ಳವರಾಗಿದ್ದರು ಆನಂದ ತೀರ್ಥರು. ಅವ್ರು ಹೇಗಿದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗುಣಾನುರೂಪೋನ್ನತಿ ಪೂರ್ಣ ಬೋಧ ಇತ್ಯಮುಷ್ಯ ನಾಮಾದ್ವಿಜ ವೃಂದ ವಂದಿತ ಉದಾಹರದ್ಭೂರ ಯಶಾಹಿ ಕೇವಲಂ ನ ಮಂತ್ರವರ್ಣ ಮಂತ್ರವರ್ಣಕಃ. ಅವರಿಗೆ ಆ ಆಶ್ರಮವನ್ನು ಕೊಡತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಅವರ ತಕ್ಕಂತೆ ಅವರಲ್ಲಿ ಏನ್ ಗುಣವಿದೆ, ಅವರಲ್ಲೇನೊಂದು ಅದ್ಭುತವಾಗಿರತಕ್ಕಂತಹ ಜ್ಞಾನವಿದೆ, ಅದರ ತಕ್ಕಂತೆ ಭಗವಂತ ಅವರ ಅಜುತ ಪ್ರೇಕ್ಷರ ಬಾಯಿಂದ ಪೂರ್ಣ ಪ್ರಜ್ಞಾ ಎಂಬುದಾಗಿ, ಪೂರ್ಣ ಪ್ರಜ್ಞ ತೀರ್ಥರು ಎಂಬುದಾಗಿ ನಾಮಕರಣವನ್ನು ನಡೆಸ್ತಾರೆ. ಪೂರ್ಣ ಪ್ರಜ್ಞಾ ಯಸ್ಯ ಸಹ, ಯಸ್ಯ ಯಾವ ಇವರ ಪ್ರಜ್ಞಾ ಪ್ರಕೃಷ್ಟವಾಗಿರ್ತಕ್ಕಂತಹ ಜ್ಞಾನ ಪೂರ್ಣ ಸಂಪೂರ್ಣವಾಗಿ ಇದೆಯೋ ಆ ಕಾರಣಕ್ಕೋಸ್ಕರವಾಗಿ ಇವರಿಗೆ ಪೂರ್ಣ ಪ್ರಜ್ಞ ತೀರ್ಥರು ಎಂಬುದಾಗಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ನಮ್ಮ ಜಗತ್ತಿನ ನಾಮಕರಣ ನೋಡ್ತಿರ್ತೀವಿ. ಏನ್ ನಾಮಕರಣ ಅಂದ್ರೆ ಪಾಪ ಅವರು ತನ್ನ ಹೆಣ್ಮಕ್ಳು ಹುಟ್ಟಿದ್ರೆ ಸೌಮ್ಯ ಅಂತ ಹೆಸರಿಡ್ತಾರೆ. ಹೆಸರು ಸೌಮ್ಯ. ಆ ಹುಡುಗಿ ಮಾಡೋ ಗಲಾಟೆ ರಾಜ್ಯಾಂತಗಳು ತಡ್ಕೊಳಕ್ಕ ಹೆಸರು ಕೇಳಿ ಸೌಮ್ಯ. ಹಾಗೆ ಇನ್ನೊಬ್ಬರ ಗಂಡಸರ ಹೆಸರು ಕಾಲಕ್ಕೆ ಸಂತೋಷ ಅಂತ ಹೆಸರಿಟ್ಟಿರ್ತಾರೆ. ಪಾಪ ಅವನ್ ಜೀವನ್ ಪೂರ್ತಿ ನಕ್ಕಿಲ್ಲ, ಕಣ್ಣೀರಿ ಕಣ್ಣೀರಿ ಕಣ್ಣೀರಿಟ್ಟಿರ್ತಾರೆ. ತಾತ್ಪರ್ಯ ನಮ್ಮ ಜೀವರಾಶಿಗಳಿಗೆ ಇಟ್ಟ ಹೆಸರುಗಳು ಅದ್ರ ತಕ್ಕಂತೆ ನಾವು ಆಗಿಲ್ಲ. ಹೆಸರು ದೊಡ್ಡವರು ಹೆಸರಿಟ್ಟ ತಕ್ಕಂತೆ ನಾವು ಆಗಿಲ್ಲ, ಅಥವಾ ನಮ್ಮಲ್ಲಿ ಹೆಸರು ಬಂದ ಮೇಲೆ ನಮ್ಮದು ಬದಲಾವಣೆಯೂ ಆಗಿಲ್ಲ. ನಾವು ರೋಧನನ್ನ ಮಾಡ್ತಾನೇ ಬಂದಿರ್ತೇವೆ. ಆದ್ರೆ ಇಲ್ಲಿ ಆ ವಿಧವಾಗಿರ್ತಕ್ಕಂಥದ್ದಿಲ್ಲ. ಅವರಿಗೆ ಹೆಸರಿಗೆ ತಕ್ಕಂತೆ ಅವರಲ್ಲಿ ಇತ್ತು. ಅವರಲ್ಲಿ ಇದ್ದಿದ್ದರಿಂದಲೇನೆ ಭಗವಂತ ಅವರ ಬಾಯಿಯಿಂದ ಪೂರ್ಣಪ್ರಜ್ಞ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡಿಸಿದ್ದಾನೆ ಎಂಬುದನ್ನು ತೋರಿಸುವಾಗ ಆಗ ಅವರಿಗೆ ಹೇಗಿದ್ರಪ್ಪ ಅವರು ಆಚಾರ್ಯರು ಅಂತ ಹೇಳ್ತಾರೆ. ನಿರಂಗರಾಗಂ ಮುಖರಾಗವರ್ಚಿತಂ ವಿಭೂಷಣಂ ವಿಷ್ಟಪಭೂಷಣಾಜಿತಂ ಅಮಂ ಧೃತಾಶಾಣಮವೇಕ್ಷಮೇನಿರೇ ಸ್ವಭಾವ ಶೋಭಾನಪಮೇತಿ ಜಂತವಃ. ನಾವು ನಮ್ಮ ದೇಹ ಚೆನ್ನಾಗಿ ಗಮ್ಮತ್ತಿರಲಿ ಅಂತೇಳಿ ನಾನಾ ವಿಧವಾದ ಲೇಪನಗಳನ್ನ ಮಾಡಿಕೊಳ್ತೇವೆ. ಬಹಳ ಶುದ್ಧವಾದ ಕನಿಷ್ಠ ಪಕ್ಷ ಗಂಧನಾರು ಹಚ್ಕೊಂತಾರೆ. ನಮ್ಮ ದೇಹದ ದುರ್ಗಂಧ ಬರೋದು ಬೇಡ, ಗಂಧದ ವಾಸನೆ ಬರಲಿಂತ ಗಂಧವನ್ನಾದ್ರೂ ಹಚ್ಕೊಂತಾರ ಆಚಾರ್ಯರು. ಆ ಯಾವ ವಿಧವಾದ ಗಂಧಗಳನ್ನ ಲೇಪವನವನ್ನ ಮಾಡಿಕೊಳ್ಳದೇ ಇದ್ದರೂ ಅವರದ ಅದ್ಭುತವಾಗಿರ್ತಕ್ಕಂತಹ ಸುಗಂಧಭರಿತವಾಗಿರ್ತಕ್ಕಂತಹ ಆ ವಾಸನೆ ಹೊರತಿತ್ತು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಯಾವ ರಾಗಗಳು ಇಲ್ಲ. ಯಾವ ರಾಗನ ಶಬ್ದಕ್ಕೆ ತಾತ್ವಿಕವಾಗಿರ್ತಕ್ಕಂಥ ಅರ್ಥ, ದುಷ್ಟವಾದ ಕಾಮಕ್ರೋಧಾದಿಗಳು ಯಾವುದೂ ಇಲ್ಲ ಅಂತ ಅರ್ಥ. ಆದ್ರೆ ಇಲ್ಲಿ ಅಲಂಕಾರದಲ್ಲಿ ಹೇಳುವಾಗ ಯಾವುದೇ ವಿಧವಾದ ಬಣ್ಣಗಳ ಲೇಪನವನ್ನ ಶ್ರೀಮದಾಚಾರ್ಯರು ಮಾಡಿಕೊಂಡಿರಲಿಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಇವರನ್ನ ನೋಡುವುದಕ್ಕೆ ದೇವಾದಿದೇವತೆಗಳು ಬಂದು ಆಕಾಶ ಮಾರ್ಗದಲ್ಲಿ ನಿಂತು ಇನ್ನು ಹರಿಸರ್ವೋತ್ತಮತ್ವ ಸ್ಥಾಪನೆ ಆಗ್ತದೆ ಅಂತ ಎಲ್ಲರೂ ಕೂಡ ಜೈ ಜಯಕಾರವನ್ನು ಹೇಳ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಅನೇಕ ಮಹಾತ್ಮಗಳೆಲ್ಲವೂ ಕೂಡ ನಡೀತಾ ಇರುವಾಗ ಶ್ರೀಮದಾಚಾರ್ಯರು ಒಂದು ಸಲ ತಮ್ಮ ಗುರುಗಳ ಹತ್ರ ಹೇಳಿದ, ನಮಗೆ ಗಂಗಾ ಸ್ನಾನ ಮಾಡಬೇಕು ಅಂತ ಬಹಳ ಅಪೇಕ್ಷೆಯಾಗಿದೆ, ಅದಕ್ಕೋಸ್ಕರವ ನಾವು ಗಂಗಾ ತೀರಕ್ಕೆ ಹೋಗಿ ಬರ್ತೇವೆ ಅಂತ ಹೇಳಿದ್ರು. ಈ ಸುಮ್ಮನಿರ್ಬೇಕಾದ್ರೆ ಅಷ್ಟ ಪ್ರೇಕ್ಷರು ಹೋಗಿ ದೇವರ ಮುಂದೆ ಅರ್ಥ ಕೂತ್ಕೊಂಡು ನೋಡಿ. ಆಗಿನ ಕಾಲದಲ್ಲಿ ನಾವು ಯಾರನ್ನ ಮೊರೆ ಹೋಗಬೇಕು ಅನ್ನೋದನ್ನು ಕೂಡ ತೋರಿಸಿಕೊಡ್ತೇವೆ. ನಾವಿವತ್ತು ದೇವರ ಮುಂದೆ ಕೂತು ಅಳೋದಿಲ್ಲ. ನಾವು ನೇರವಾಗಿ ಅವ್ರಿಗೆ ಇವರಿಗೆ ನೆಂಟರಿಗೆ ಆಪ್ತರಿಗೆ ಫೋನ್ ಮಾಡಿ ನೀವು ಬಂದ್ ಬುದ್ಧಿ ಹೇಳಿ, ನೀವು ಬಂದ್ ಬುದ್ಧಿ ಹೇಳಿ ಅಂತ ನಾವು ಹೇಳ್ತಿರ್ತೇವೆ. ಅವ್ರು ಯಾರನ್ನೂ ಕೇಳಕ್ ಹೋಗಿಲ್ಲ. ಅವ್ರು ದೇವರ ಹತ್ರ ಹೋದ್ರು, ಸ್ವಾಮಿ ಈಗ ತಾನೇ ಒಳ್ಳೆ ಶಿಷ್ಯನ್ ಕೊಟ್ಟಿ, ಒಳ್ಳೆ ಹುಡುಗ, ಒಳ್ಳೆ ವರ್ಚಸ್ವಿಯಾಗಿದ್ದಾನೆ, ಅವನ ಅದ್ಭುತವಾದ ಜ್ಞಾನವಿದೆ, ಅವನ ನಾನಷ್ಟೇನೋ ಪಾಠವನ್ನ ಕಲಿಯೋಣ, ಬೇಡ ಇರೋ ತನಕ ಜೊತೆಲಿರೋಣ ಅಂತ ನಾ ಅನ್ಕೊಂಡ್ರೆ ಹಾಗೆ ಸಂಚಾರ ಕಳ್ಸಕ್ ಶುರು ಮಾಡ್ಬಿಟ್ಟಿಲ್ಲ. ಅದು ಗಂಗಾ ತೀರಕ್ಕೆ ನಂಗೆ ಅವ್ರನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ, ನೀನೇ ಏನಾದ್ರು ಸ್ವಲ್ಪ ವ್ಯವಸ್ಥೆ ಮಾಡು ಅಂತ ಆ ಅನಂತೇಶ್ವರನ ಸೇವೆಯನ್ನ ಮಾಡಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಬಂದು ಉತ್ತರವನ್ನು ಕೊಡ್ತಾ ಇದ್ದಂತೆ. ಇತಸ್ತೃತೀಯೇ ದಿವಸೇತು ನಿಮ್ನಗ ತುಧತ್ತಮಾಸ್ಮಾಕ ತಟಾಕ ಮಾವ್ರಜೆ ಅತೋ ನಯಾಯ ಇತಿ ತಂ ವದಾವಧತ್
ಪ್ರವಿಶ್ಯ ಗಂಚಿತ್ ಕರುಣಾಕರೋ ಹರಿಹಿ. ದೇವರು ಬಂದು ಹೇಳ್ತಂತ, ಏನು ಯೋಚನೆ ಮಾಡಿ ಅಕ್ಷರ ಪ್ರೇಕ್ಷರೇ, ನಿಮ್ ಶಿಷ್ಯ ಇದ್ದ ಕಡೆಗೇನೆ ಗಂಗಾ ಬರ್ತಾಳೆ. ಯಾವಾಗ ಬರ್ತಾನೆ? ಇನ್ನು 3 ಸಲ ಬರ್ತಾನೆ. ಒಂದೇ ಕ್ಷಣ ಸಾಕು. ಸುಮ್ಮನೆ ಒಂದು ಮುಹೂರ್ತಕ್ಕೋಸ್ಕರವಾಗಿ ದಿವಸವನ್ನ ಲೆಕ್ಕ ಹೇಳಿದ್ದಾರೆ. ಸರಿಯಾಗಿ 3ನೇ ದಿವಸಕ್ಕೆ ಸರಿಯಾಗಿ ಅವ್ರು ಬಂದು ಹೇಳಿದ್ರು, ಅಚ್ಯುತ ಪ್ರೇಕ್ಷರು, ವಾಸುದೇವ ಪೂರ್ಣಪ್ರಜ್ಞ ತೀರ್ಥರಿಗೆ ನೀವೆಲ್ಲೂ ಹೋಗಬೇಕಾಗಿಲ್ಲ, ನಮ್ಗೆ ಈ ತರ ಸ್ವಪ್ನವಾಗಿದೆ, ಇನ್ನು 3 ದಿವಸದೊಳಗೆ ಗಂಗಾ ಇಲ್ಲೇ ಬರ್ತಾಳೆ. ಇವತ್ತೇನ ಮಧ್ವ ಸರೋವರ ಅಂತ ಉಡುಪಿಯಲ್ಲಿ ನೋಡ್ತಾ ಇದ್ದೇವಲ್ಲ, ಅಲ್ಲಿ ಗಂಗಾ ಬರತಕ್ಕಂಥ ಸ್ಥಳವನ್ನು ಕೂಡ ಗುರುತಿಟ್ಟಿದ್ದಾರೆ. ಅಲ್ಲಿ ಗಂಗಾ ಬರತಕ್ಕಂಥ ಸ್ಥಳ ಇಲ್ಲೇ ಬರ್ತಾಳೆ, ಇಲ್ಲೇ ಸ್ನಾನವನ್ನು ಮಾಡೋಣ ನಾವೆಲ್ಲರೂ ಕೂಡ ಸೇರಿಕೊಂಡು ಅಂತ ಹೇಳಿದಾಗ ಆ 3ನೇ ದಿವಸಕ್ಕೆ ಸರಿಯಾಗಿ ತದಾಜ್ಞಯೋಪಾಗತ ಜಾಹ್ನವೀ ಜಲೆ ಜನೋತ್ರ ಸಸ್ನೋ ಸಹ ಪೂರ್ಣ ಬುದ್ಧಿನ ತತಃ ಪರಂ 12 ವತ್ಸರಾಂತರೆ ಸದಾ ವ್ರಜೆ ಸಾ ತದನುಗ್ರಹಾಂಕಿನಿ. ಅವರು ಹೇಳಿದಂತೆ ಸರಿಯಾಗಿ 3ನೇ ದಿವಸಕ್ಕೆ ಗಂಗಾದಿಂದ ಅದ್ಭುತವಾಗಿರತಕ್ಕಂತಹ ರೀತಿಯಿಂದ ಪ್ರವಾಹ ಬಂದಿದೆ. ಅದರಲ್ಲಿ ಜನೋತ್ರ ಸಸ್ನೋ ಸಹ ಪೂರ್ಣ ಬುದ್ಧಿನ ಅಚ್ಯುತ ಪ್ರೇಕ್ಷರು, ಜ್ಯೇಷ್ಠ ಪುಣಪ್ರಜ್ಞ ತೀರ್ಥರು ಎಲ್ಲರೂ ಕೂಡ ಸೇರಿಕೊಂಡು ಸ್ನಾನವನ್ನ ಮಾಡ್ತಾ ಇದ್ದಾರೆ. ಆ ಸ್ನಾನವನ್ನು ಮಾಡುವಾಗ ದಂಡೋದಕ ಆಗತಕ್ಕಂಥ ಒಂದು ಸಂಪ್ರದಾಯ. ಆ ದಂಡೋದಕವನ್ನು ಹಾಕ್ತಾ ಇದ್ರೆ ಜನರೆಲ್ಲರೂ ಕೂಡ ಬಂದು ದಂಡೋದಕವನ್ನು ಹಾಕಿಸ್ಕೊಂತಾ ಇದ್ದಾರಂತೆ. ಜನೋತ್ರ ಸಸ್ನೋ ಸಹ ಪೂರ್ಣ ಬುದ್ಧಿನ, ಅವನ ಜೊತೆಯಲ್ಲಿ ನಾವೊಂದು ಮುಳುಗಿ ಹಾಕಿದ್ರೆ ಸಾಕು, ಪುಣ್ಯ ಬರುತ್ತೆ ಅಂತ ಹೇಳಿ ಬರ್ತಾ ಇದ್ದಾರೆ. ಎಲ್ಲರಿಗೂ ದಂಡೋದಕ. ಬಹುಶಃ ಕಲ್ಪನೆ, ಅವತ್ಯಾರ್ಯಾರ್ಯಾರ ದಂಡೋದಕ ಹಾಕಿಸ್ಕೊಂಡಾರ ನೋಡ್ರಿ, ಅವರೆಲ್ಲ ಇಲ್ಲ ಅವ್ರ ಅನುಯಾಗಿ ಬಂದಿದ್ದಾರೆ ಅಂತ ಹೇಳಿ ಗಡ್ಡಿ. ಯಾಕೆ? ಪುಣ್ಯ ಬೇಕಲ್ಲ. ಅವರ ಅನುಗ್ರಹವನ್ನ ಮಾಡಿ ಕರೆಸ್ಕೊಂಡ್ರೆ ಮಾತ್ರ ನಾವು ಇಂಥ ಜನ್ಮ ಬರ್ಲಿಕ್ಕೆ ಸಾಧ್ಯ. ಅವತ್ತು ಅವರು ದಂಡೋದಕ ಹಾಕಿದ ಜಲದ ಒಂದು ಹನಿ ನಮ್ಮ ಮೇಲೆ ಬಿದ್ದಿದ್ದೇನೋ ಗೊತ್ತಿಲ್ಲ. ನಾವು ಅವರ ಶಿಷ್ಯರಾಗಿ, ಅವರ ಭಕ್ತರಾಗಿ, ಅವರ ಅನುಯಾಯಿಗಳಾಗಿ ಅವರು ರಚಿಸಿದ ಗ್ರಂಥಗಳನ್ನ ಅಧ್ಯಯನ ಮಾಡುವ ಯೋಗ್ಯತೆ ಅವತ್ತು ಬಹುಶಃ ಅವರು ಕೊಟ್ಟಿರಬಹುದು. ಅವತ್ತಿನಿಂದ ಆರಂಭ ಮಾಡಿಕೊಂಡು ತತಃ ಪರಂ 12 ವತ್ಸರಾಂತರೆ, ಅದು ಇತಿಹಾಸ. ಯಾವತ್ತೇ ಒಂದು ಸಹ ಬಂದೋಯ್ತು ಅಂದ್ರೆ ಯಾರು ನಂಬೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬಿಟ್ರು, 12 ವರ್ಷಕ್ಕೊಂದ್ಸಲ ತಿರ್ಗಾನ ಬರ್ತೀನಿ ಅಂತ ಹೇಳಿ ಪ್ರತಿ 12 ವರ್ಷಕ್ಕೊಮ್ಮೆ ಗಂಗಾ ಅಲ್ಲಿ ಬರ್ತಾಳೆ ಇರತಕ್ಕಂತಹ ಒಂದು ವಾಡಿಕೆ ಈಗಲೂ ಕೂಡ ಅದು ವಿರಾಜಮಾನವಾಗಿದೆ. ಅಂತಹ ಸಂದರ್ಭದಲ್ಲಿ ಅವರು ಹೀಗೆ ಗಂಗೆಯನ್ನ ಪ್ರತ್ಯಕ್ಷರಿಸಿಕೊಂಡು ವಿಶೇಷವಾಗಿರತಕ್ಕಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಅನ್ನುವುದನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ. ಮುಂದೆ ಇನ್ನೂ ಬರ್ತವೆ ಈ ತರದ್ದು ಸಾಕಷ್ಟು. ಗಂಗಾಕ್ಕೂ ಶ್ರೀಮದಾಚಾರ್ಯರು ಬಹಳ ನೆಂಟಸ್ತಿಕೆ ಅಂತ ಕಾಣಿಸ್ತದೆ. ಸಾಕಷ್ಟು ವಿಚಾರ ಗಂಗಾ ಪ್ರವಾಹದ ಸಂದರ್ಭದಲ್ಲಿ ಬರ್ತದೆ. ಯಾಕೆಂದ್ರೆ ಭಗವಂತನ ಪಾದವನ್ನ ಪ್ರಕ್ಷಾಳನ ಮಾಡಿದವರೇ ಬ್ರಹ್ಮದೇವರು, ಅರ್ಥಾತ್ ಸಮಾನ ಕಕ್ಷತ್ವ ವಾಯುದೇವರು. ನಿಮ್ಮಿಂದಲೇ ನಾವು ಹುಟ್ಟಿದ್ದು ಅಂತಂದ ಮೇಲೆ ನೀವು ನಮ್ಮ ತಂದೆಯಾದರೆ, ನೀವು ತಂದೆ ಅಂದ್ರೆ ನೀವು ಎಲ್ಲೆಲ್ಲ ಹೇಳುತ್ತೀರಿ, ಅಲ್ಲ ನಾ ಬರ್ತೀನಿ, ನೀವಿದ್ದಲೇ ನಾನು ಇರ್ಬೇಕಲ್ವಾ ಅಂತ ಗಂಗಾ ಆಗಿಂದಲೂ ಕೂಡ ವಿಶೇಷವಾದ ಒಂದು ಗೌರವವನ್ನ ಆಚಾರ್ಯ ಮೇಲೆ ಇಟ್ಟುಕೊಂಡಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಒಮ್ಮೆ ಗುರು ಸ್ವಶಿಷ್ಯಂ ಚತುರಂ ಚಿಕೀರ್ಷತಃ ಪ್ರಚೋದನಾಕ್ಷೋತು ವಿಹೋಪಚಕ್ರಮೆ ಅತೇಷ್ಟ ಸಿದ್ಧಿಶ್ಚರಜಾತಿ ವಾರಿಧಿರ್ ವಿರಾಧರೇಣಾಪಿ ಮಹತ್ವನಾಮುನಾ. ಅಚ್ಯುತ ಪ್ರೇಕ್ಷರು, ಇಷ್ಟೆಲ್ಲ ಘಟನೆ ನಡೆದಿದ್ರು ಕೂಡ ನಮ್ಮ ಶಿಷ್ಯನನ್ನ ಇನ್ನೂ ಬುದ್ಧಿವಂತನನ್ನಾಗಿ ಮಾಡಬೇಕು ಅಂತ ಹೇಳಿ ಅವರನ್ನ ಎಲ್ಲರನ್ನು ಕೂಡ ಪಾಠಕ್ಕೆ ಕರೆದಿದ್ದಾರೆ. ಇವರು ಪಾಠ ಗೀಟೆ ಹೇಳಬೇಕು ಅಂತ ಪುಸ್ತಕ ಇಟ್ಕೊಂಡೆಲ್ಲ ಕೂತ್ಕೊಂಡ್ರು. ಇಷ್ಟ ಸಿದ್ಧಿ ಎನ್ನತಕ್ಕಂತಹ ಒಂದು ಅದ್ವೈತ ಗ್ರಂಥ. ಆ ಗ್ರಂಥ ಇಟ್ಕೊಂಡು ಮಂಗಳಾಚರಣೆ ಮಾಡಿ ಈ ಗ್ರಂಥ ಹಿಂಗಿದೆ ಹಂಗಿದೆ ಅಂತ ಪಾಠ ಹೇಳುವುದಕ್ಕೆ ಅಂತ ಹೊರಟು. ಆಗ ಪುನಃಪ್ರಜ್ಞ ತೀರ್ಥರು ಗುರುಗಳೇ ಕ್ಷಮಿಸಬೇಕು ಅಂತಂದು, ಯಾಕೆ ಪಾಠ ಹೇಳೋಕಾಲ ಪದ್ಯ ಮಾತಾಡಬಾರ್ದಾಗಿಲ್ಲ, ಏನ ಪ್ರಶ್ನೆ ಇದ್ದ ಕೇಳ. ಪಾಠ ಅಂದ್ರೆ ಪ್ರಶ್ನೆ ಕೇಳೋದು, ಚರ್ಚೆ ಮಾಡೋದು ಇವೆಲ್ಲ ಇರ್ತದೆ. ಆಗ ನೇರವಾಗಿ ನಿಂದನೆ ಮಾಡಬಾರದು. ಅದಕ್ಕೆ ಹೇಳ ಏನಪ್ಪ ಅಂತ, ತಾವು ಮಂಗಳಾಚರಣೆ ಮಾಡಿದ್ರಲ್ಲ ಇಷ್ಟ ಸಿದ್ಧಿ ಬರಕಂತ, ನಾವೇನು ಮಂಗಳಾಚರಣೆ ಕಾಂತಾನ ಕಲ್ಯಾಣ ಗಣಿತ ನೋಡ್ತೀವಲ್ಲ, ಹಾಗೆ ಇಷ್ಟ ಸಿದ್ಧಿ ಒಂದು ಮಂಗಳಾಚರಣೆ ಅದು ಉಲ್ಲೇಖ ಇಲ್ಲ. ಆ ಮಂಗಳಾಚರಣೆ ಮಾಡಿದ ಆ ಶ್ಲೋಕವೇನಿದೆಯಲ್ಲ ಅಂತ, ಹೌದೌದು ಏನಲ್ಲಿ ಅಂತ ಏನಿಲ್ಲ, ಅಲ್ಲಿ ಏನೇ ಸಾಕಷ್ಟು ತಪ್ಪುಗಳು ತುಂಬಿಕೊಂಡಿವೆ. ಏನ್ ಹಾಗಂತ ಅಂತಂದ್ರು, ಸ್ವಾಮಿ ತೋರಿಸ್ಕೊಡ್ತೀನಿ ಅಂತ ಹೇಳಿ ಆ ಮಂಗಳಾಚರಣೆ ಶ್ಲೋಕದಲ್ಲಿ 100 ತಪ್ಪುಗಳಿದ್ದವು. ಆ ಎಲ್ಲ ಮಂಗಳಾಚರಣೆಯಲ್ಲೇ ತಪ್ಪುಗಳನ್ನು ತೋರಿಸಿಕೊಟ್ಟ ಮೇಲೆ ಇನ್ನು ಗ್ರಂಥದ ಒಳಗೆ ಪ್ರವೇಶವನ್ನು ಮಾಡಿದರೆ ಇನ್ನೆಷ್ಟು ತಪ್ಪಿದೆ ಅನ್ನತಕ್ಕಂಥ ಅರಿವನ್ನ ಶ್ರೀಮದಾಚಾರ್ಯರು ಅವರೇ ತೋರಿಸ್ಕೊಟ್ರು.
ಮನುಷ್ಯನ ಒಂದು ಸ್ವಭಾವ ಏನು, ತಪ್ಪು ಮಾಡಿದ ವ್ಯಕ್ತಿಗೆ ನೀವು ಕೈ ತೋರಿಸಿ ನೀವು ತಪ್ಪು ಮಾಡಿದಿ ಅಂತ ಹೇಳಿದ್ರೆ ಅವ್ರಿಗೆ ಸಹನೆ. ಇವ್ರು ಎಜ್ಜಿ ಒಳ್ಳೆಯವರು ಪಾಪ, ಆದ್ರೆ ತಪ್ಪು ಮಾಡದೆ ಅಂತ ತೋರಿಸ್ಕೊಳಕ್ ಹೋದ್ ಅವ್ರಿಗೂ ಸ್ವಲ್ಪ ಅಷ್ಟು ಜನ ಹುಡುಗರನ್ನ ನಮಗೆ ಹೇಳ್ತಾನಲ್ಲ ಅಂತ ಶಿಷ್ಯರಿಗೆ ಹೆದರ್ಸಿಟ್ಟು ಬಂದ್ಬಿಡ್ತಾನೆ. ಅದಕ್ಕೆ ಏನ್ ಮಾಡಿದ್ರು, ಹೇಳಿಲ್ಲ ನೀ ಹೆಂಗ ಹಿಂಗೆ ಅಂತೇಳಿ ಸಿಟ್ಟು ಮಾಡ್ಕೊಂಡು ಎದ್ದು ಹೋಗು. ಆಮೇಲೆ ನಿಧಾನ ಕೂತ್ ನೋಡ್ತಾರೆ, ಗೊತ್ತಾಗತ್ತಾರೆ ಹೌದಲ್ಲ ತಪ್ಪಿದೆ ಇದು, ಅವನು ಹೇಳಿದ್ರೆ ಸರಿ ಅಂತ ಹೇಳಿ ಅವನು ಒಳ್ಳೆ ಬುದ್ಧಿವಂತನಿದ್ದಾನೆ, ಅವನಿನ ತತ್ವಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿ ವಿಶೇಷವಾಗಿ ಕರೀತಾನೆ. ಇದು ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗ ಉಲ್ಲೇಖವನ್ನು ಮಾಡ್ತಾರೆ. ಗುರೋರುಪಾಂತೇಶ ವಣೀರ್ವೈದ್ವಿಜೈಃ ಸಪಂಚಶೈರ್ಭಾಗವತೆ ಕದಾಚನ ಬಹು ಪ್ರಕಾರೇ ಲಿಖಿತೆ ವಿವಾಚಿತೆ ಪ್ರಕಾರಮೇಕಂ ಪ್ರಭುರಭ್ಯದಾತೃಣಂ. ಒಂದ್ಸಲ ಭಾಗವತ ಪಾಠ ಹೇಳಬೇಕು ಅಂತ ಅಚ್ಯುತ ಪ್ರೇಕ್ಷರು ಕೂತಿರ್ತಾರೆ. ಅವರೆದುರಿಗೆ 4-5 ಜನ ಶಿಷ್ಯರು ಕೂತಿರ್ತಾರೆ. ಶ್ರೀಮದಾಚಾರ್ಯರಿಂದ ಬಂದಿರೋದಿಲ್ಲ. ಆ ಪುಸ್ತಕ ಇಟ್ಟುಕೊಂಡು ಆಗಿನ ಕಾಲದ ಏನು ಪತ್ರಗಳಿತ್ತು ಆ ಪತ್ರಗಳ ಎಲೆಗಳನ್ನ ಇಟ್ಟುಕೊಂಡು ಪಾಠವನ್ನು ಹೇಳ್ತಕ್ಕಂತಹ ಸಂದರ್ಭ. ಯಾವುದೋ ಒಂದು ವಿಷಯದ ಪ್ರಸ್ತಾಪ ಬರ್ತದೆ. ಆ ಪ್ರಸ್ತಾಪ ಬಂದಾಗ ಆ ಪಾಠಾಂತರಗಳು ಭೇದ ಭೇದ, ಅಂದ್ರೆ ಒಂದ್ ಪುಸ್ತಕದ ಅಲ್ಲಿಲ್ಲ ಅಲ್ಲಿದ್ದಂಗೆ, ಇನ್ನೊಂದ್ ಕಡೆ ಇಲ್ಲ, ಎಷ್ಟು ಪುಸ್ತಕದ ಅಷ್ಟು ತರ ಆಗಿಬಿಡುತ್ತೆ. ಈಗಲೂ ಆ ಸಮಸ್ಯೆ ಇದ್ದೇ ಇದೆ. ಕೆಲವು ಹಾಡಿನ ಪುಸ್ತಕ ತಗೊಂಡ್ಬಿಟ್ರೆ ಅಥವಾ ನಮ್ಮ ಶಾಸ್ತ್ರದ ಕೆಲವು ಪುಸ್ತಕಗಳು ತಗೊಂಡ್ಬಿಟ್ರೆ ಆ ಹಾಡು ಏನ್ ಶಬ್ದ ಇಟ್ಟಿದ್ದಾರೆ, ಅದು ಏನಾಗ್ತದೆ, ಪ್ರಿಂಟ್ ಮಿಸ್ಟೇಕ ಅಥವಾ ಬರೆದಿರೋ ತಪ್ಪ ಏನು ಗೊತ್ತಾಗುದಿಲ್ಲ. ಕೆಲವು ಸಲ ಪ್ರಿಂಟ್ ಮಿಸ್ಟೇಕ್ ಆಗಿರ್ತದಲ್ಲ, ಹಾಗೆ ಅದು ತಪ್ಪಾಗಿದೆಯೇನೋ ಅನ್ನೋ ಉದ್ದೇಶದಿಂದ ಇದು ಪಾಠ ಸರಿನಾ, ಆ ಪಾಠ ಸರಿನಾ, ಇದು ಹೊಂದಾಣಿಕೆ ಆಗತ್ತಾ, ಅದು ಹೊಂದಾಣಿಕೆ ಆಗತ್ತಾ, ಯಾವ ಶಬ್ದ ಇಟ್ಟರೆ ಸರಿ ಹೋಗುತ್ತೆ ಅಂತ ವಿಚಾರ ಮಾಡ್ತೇವಲ್ಲ, ಆ ಒಂದು ನಿಟ್ಟಿನಲ್ಲಿ ವಿಚಾರವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಶ್ರೀಮದಾಚಾರ್ಯ ಬಂದ್ ಪಾಠ ಕೂತು ಬಂದ ತಕ್ಷಣ ಎಲ್ಲರೂ ಏನೋ ಜಿಜ್ಞಾಸೆ ಏನೇನೋ ಎಲ್ಲ ಇಲ್ಲ, ಹೀಗೆ ಭಾಗವತದ ಯಾವುದೋ ಒಂದು ವಾಕ್ಯ ಹಿಂಗೆ ವಿರೋಧ ಬರ್ತಾ ಇದೆ, ಯಾವುದು ಪಾಠ ಸರಿ ಅದನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ಶ್ರೀಮದಾಚಾರ್ಯ ಯಾವ್ದು ಹೇಳಿ ಏನ್ ವಿಷಯ ಹೇಳಿರ್ತಾನೆ ಶ್ಲೋಕ ಹೇಳಿದ್ರು, ಅದರ ಒಂದನ್ನು ಆರಿಸಿ ಇದು ಸರಿಯಾಗಿದೆ ಅಂತ ಅಚ್ಯುತ ಪ್ರೇಕ್ಷರು ಸಿಕ್ಕು. 4-5 ಕ್ರಮವಿದೆ, ಇದೇ ಸರಿಯಾಗಿದೆ ಅದಕ್ಕೆ ನೀನು ವೇದವ್ಯಾಸರ ಮನಸ್ಸು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೆ ನೀನು ಅಂತ ಬೈತು. ಅದು ಹೇಳಿದ್ರು, ನಂಗೆ ಚೆನ್ನಾಗಿ ಗೊತ್ತು ವೇದವ್ಯಾಸ ದೇವರಿಗೆ ಅಭಿಮತವಾಗಿರ್ತಕ್ಕಂಥದ್ದು ಇದೇ ಕ್ರಮ, ನೀವು ಹೇಳೋದು ಅನ್ವಯ ಮಾಡಕ್ ಬರಲ್ಲ ಅಂತಲ್ಲ, ಎಲ್ಲ ರೀತಿಯನ್ನ ಮಾಡಿಕ್ ಬರ್ತದೆ, ಆದರೆ ವೇದವ್ಯಾಸ ದೇವರ ಅಭಿಪ್ರಾಯ ಇದಿದೆ ಅಂತ ತಿಳಿಸಿದಾಗ ಏನಿಗೆಲ್ಲ ಬರತ್ತ ಹಾಗಿದ್ರೆ ಅಂತ ಹೇಳಿ ಪಂಚಮ ಸ್ಕಂದ ಹೇಳು. ಪಂಚಮ ಸ್ಕಂದ ಸ್ವಲ್ಪ ಇಷ್ಟ ಗದ್ಯ ರೂಪ ಏನಾಗಿದೆ ಶ್ರೀಮದಾಚಾರ್ಯ ಕೊಡ್ತಾರೆ. ಅರ್ಥಾತ್ ನಾನು ಅನಂತವಾದ ವೇದಗಳನ್ನ ಮುಖೋದ್ಗತವಾಗಿ ಪಠನ ಮಾಡುವಾಗ, ಎಲ್ಲ ಪುರಾಣಗಳನ್ನ ಮುಖೋದ್ಗತವಾಗಿ ಚಿಂತನೆ ಮಾಡುವಾಗ ಪಂಚಮ ಸ್ಕಂದ ಅಂತ ಕೇಳ್ತಾ ಇದ್ದೇವೆ ಅಂತ ಆರಾಮಾಗಿ ಪುಸ್ತಕನೇ ತೆಗಿದೇನೆ ಪಂಚಮ ಸ್ಕಂದ ಪೂರ್ಣ ಹೇಳು. ಏನೂ ಅಲ್ಲ ವೈಶಿಷ್ಟ್ಯ ಇದು, ಅವ್ರ ವೈಶಿಷ್ಟ್ಯ, ನಮ್ಮಂತವ್ರ ವೈಶಿಷ್ಟ್ಯ ಇದು. ಶ್ರೀಮದಾಚಾರ್ಯರಲ್ಲಿ ಏನು ವೈಶಿಷ್ಟ್ಯ ಇಲ್ಲ, ಇಂಥ ಬೆಕ್ಕ ಮಾಡೋರು. ಆಗ ಗುರುಗಳು ಆಶ್ಚರ್ಯಪಟ್ಟು ಬಿಡ್ತಾರೆ, ಇಂಥ ಅದ್ಭುತವಾಗಿರ್ತಕ್ಕಂಥದ್ದಾನಿದೆ, ಇವ್ರು ಹೇಳ್ತಾ ಇದ್ದಾರೆ ಸರಿ ಅಂತ ಒಪ್ಪಿಕೊಂಡು ಆಗ ಏಕಾಂತದಲ್ಲಿ ಕೇಳಿದ ಹಾಗೆ ಇವೆಲ್ಲ ನಿನ್ಗೆ ಹೆಂಗ್ ಗೊತ್ತು, ಪಾಠಕ್ಕೆ ಕೂತ್ಕೊಂಡಿಲ್ಲ, ಅದಾರ ಗುರುಗಳ ಬಂದಿದೆ ಅವ್ರಿಗೆ ಪಾಠನೇ ಹೇಳಿಲ್ಲ ಅಂದ್ಬಿಟ್ಟು ಇವೆಲ್ಲ ನಿಂಗೆ ಹೆಂಗ್ ಬರುತ್ತೆ, ಹೆಂಗ್ ಗೊತ್ತು ಅಂತ ಕೇಳಿದಾಗ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಟ್ಟಂಗೆ, ಅತ್ರ ಜನ್ಮ ನಿನಯತ್ ಪಠಿತಂತೆ ಚೈತ್ರ ಭಾತಿ ಕಥಮಿತ್ಯ ಮನೋಕ್ತೆ ಪೂರ್ವ ಜನ್ಮ ಸಿಹಿ ವೇದ ಪುರೇದ ಸರ್ವಮಿತ್ಯಮಿತ ಬುದ್ಧಿರುವಾಚ. ನಾವು ಓದ್ಬೇಕಾಗಿಲ್ಲ, ಅತ್ರ ಜನ್ಮ ನಿನಗೆ ಎತ್ಪಟ್ಟಿದಂತೆ, ನಮ್ಗೆ ಮೊದಲಿಂದ ನಮ್ಗೆ ಹಾಗೇ ಇದೆ, ಅದು ಓದಿ ತಿಳಿದುಕೊಳ್ಳತಕ್ಕಂತಹ ಅವಶ್ಯಕತೆ ನಮಗೆ ಸರ್ವದಾ ಇಲ್ಲ ಎಂಬುದಾಗಿ ಆಚಾರ್ಯರು ಉತ್ತರ ಕೊಟ್ಟಾಗ ಅಚ್ಯುತ ಪ್ರೇಕ್ಷರಿಗೆ ಬಹಳ ವಿಶ್ವಾಸ ಬಂದ್ಬಿಡ್ತದೆ. ಇವರಿಗೆ ಉಡುಕಿದೆಲ್ಲ ಯತಿಗಳಿದ್ದಾರಲ್ಲ, ಇವರಿಗೆಲ್ಲ ಅಷ್ಟು ಜ್ಞಾನವಿಲ್ಲ. ಮೊದಲನೇದು ವಯಸ್ಸು ಆಗಿದೆ, ಜ್ಞಾನವೂ ಇಲ್ಲ, ವಯಸ್ಸು ಆಗಿದೆ, ಎರಡೂ ಇಲ್ಲ ಇವರಲ್ಲಿ. ಒಂದಾಗ ಜ್ಞಾನ ಇದ್ರಾಗ ಮೆಚ್ಚಿ ಕೊಡ್ಬೋದಾಗಿದೆ, ಏನಾದ್ರು ಮಾಡ್ಬೋದಾಗಿತ್ತು, ಎರಡೂ ಇಲ್ಲ. ಇನ್ನೂ ಚಿಕ್ಕ ವಯಸ್ಸು, ಅದ್ಭುತವಾದ ಜ್ಞಾನ ಈ ಪೂರ್ಣ ಪ್ರಜ್ಞ ತೀರ್ಥರಿಗಿದೆ. ಇವರಿಗೆ ನನಗೆ ಮುಂದಿನ ಪಟ್ಟವನ್ನು ಉತ್ತರಾಧಿಕಾರವನ್ನು ಕೊಡೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಆ ಜ್ಯೇಷ್ಠ ಗೀತೆಗಳನ್ನ ಕೇಳೋಣ. ಅವ್ರು ಹೇಳ್ಬಿಟ್ರೆ, ಅಯ್ಯೋ ನಮ್ಗೆ ಏನೋ ಗೊತ್ತಿಲ್ಲ, ನಮ್ಗೆ ಅಪೇಕ್ಷಣೆ ಇಲ್ಲ, ಅವರು ಕೊಡ್ರಿ
ಆ ಸಿದ್ಧಾಂತ ಅದ್ಭುತವಾಗಿ ಹೊರಗೆ ಬರ್ತದೆ ಅಂತ ಹೇಳಿದಾಗ ಎಲ್ಲರೂ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅಂದ್ರೆ ದೊಡ್ಡವರ ವಿರೋಧ ಕಟ್ಕೊಂಡು ಬಂದಿದ್ದಲ್ಲ ಅನ್ನೋ ಉತ್ತರನ ತಿಳಿದುಕೊಳ್ಳಬೇಕಷ್ಟೇ. ಆಮೇಲೆ ಅವರನ್ನ ಕರೆದು ಆ ಅದ್ಭುತವಾಗಿರ್ತಕ್ಕಂತಹ ಪೂರ್ಣಪ್ರಜ್ಞ ತೀರ್ಥರಂತ ಬಿಡಿ ಸನ್ಯಾಸ ಹಿಡಿದ ಹಾಗೆ ಲೆಕ್ಕ. ಈಗ ಅವರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿ ಪೀಠವನ್ನು ಕೂಡ, ಮುಂದಿನ ಉತ್ತರಾಧಿಕಾರ ಪಟ್ಟವನ್ನು ಕೂಡ ಅಚ್ಯುತ ಪ್ರೇಕ್ಷ ತೀರ್ಥರು ಆನಂದ ತೀರ್ಥರಿಗೆ ಕೊಡ್ತಾ ಇದ್ದಾರೆ. ಹೇಗೆ ಕೊಡ್ತಾರೆ ಅನ್ನೋ ವಿಚಾರವನ್ನ ನಾಳೆ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ನಮಸ್ತೆ.